ಇವ್ರ ಹತ್ರ ಎಲ್ಲ ಇದೆ. ಈಗ ಕಾಫಿ ಪ್ರೊಸೆಸಿಂಗ್ ವಿತ್ ಡ್ರೈಯರ್ ಇರ್ಬೋದು, ಅರೆಕೆನಟ್ ಪ್ರೊಸೆಸಿಂಗ್ ಇರ್ಬೋದು, ಪೆಪ್ಪರ್ದು ಇರ್ಬೋದು, ಪ್ರತಿಯೊಂದಿದೆ. ಇನ್ನು ಸ್ಮಾರ್ಟ್ ಇರಿಗೇಷನ್ ಇದೆ. ಎಷ್ಟು ಥರ ಅಂತಂದರೆ ಎಷ್ಟು ಡಿಸ್ಕ್ರಿಪ್ಟಿವ್ ಆಗಿತ್ತು ಅಂತಂದರೆ ನನ್ನ ಅಂದಾಜು 28 ಥರ ಪ್ರೂನಿಂಗ್ ಇದೆ ಕಾಫಿನಲ್ಲಿ. ನಾವೊಂದು ಕಳೆದು 3, ಒಂದು ಹ್ಯಾಂಡ್ಲಿಂಗು, ಇನ್ನೊಂದು ನಾವು ಸಕ್ಕರೆ ತೆಗೆಯೋದು. ಒಂದು 10-15 ಪೈಪ್ಸ್ ಇದೆ. ಅಲ್ಲಿ ಏನು ಅಂತಾರೆ, ಒಂದೊಂದು ಬ್ಲಾಕಿಗೆ ಡೆಡ್ ಲೈನ್ ಇದೆ. ಆ ಡೆಡ್ ಲೈನ್ ಪ್ರಕಾರ ಅಲ್ಲಿ ಮೋಟರ್ ಕೂರಿಸಿದ್ದಾರೆ. 3 ನಿಮಗೆ ಸಬ್ಮರ್ಸಿಬಲ್ ಕೂರಿಸಿದ್ದಾರೆ. ಎಷ್ಟು ಲೀಟರ್ ನೀರು ಇರ್ಬೋದು? ಇದು 6.5 ಕೋಟಿ ಇದೆ. 6.5 ಕೋಟಿ. ನೋಡಿ ಇಲ್ಲಿ ಒಳ್ಳೆ ನೀರು ಬರ್ತಾ ಇದೆ. ನೋಡಿ ಇಲ್ಲಿ ಎಕರೆಗೆ 1 ಟನ್ ಕಾಫಿ, 1 ಟನ್ ಕಾಳುಮೆಣಸನ್ನ ತೆಗಿಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಮಾಡೋದು. ಖಂಡಿತವಾಗೂ ಇದು ಅಚೀವ್ ಮಾಡ್ಬೋದು. ನೀರು ಬೇಕು ಅಂತಂದ್ರೆ ಎಕ್ಸಸ್ ಆಗಿ ಇರಿಗೇಷನ್ ಮಾಡ್ಬೋದು. ಕರೆಕ್ಟ್. ನ್ಯೂಟ್ರಿಷನ್ ಕೊಡಬೇಕು ಅಂದರೆ ಜಾಸ್ತಿ ಫರ್ಟಿಲೈಸರ್ ಕೊಡ್ಬೋದು. ಬಟ್ ನಿಮಗೆ ಶೇಡ್ ಮೇಂಟೈನ್, ನಮ್ದು ಸ್ಪೇಸಿಂಗ್ ಯಾವ ಥರ ಇರಬೇಕು ಅಂತಂದರೆ ಎಲ್ಲ ಗಿಡಕ್ಕೂ ಬೆಳಕು ಮತ್ತು ಬಿಸಿಲು ಬೀಳಂಗಿರ್ಬೇಕು. ಇಲ್ಲಿ ನಿಮ್ಗೆ ಏನು ಅಂತಂದರೆ ಇಲ್ಲಿ ಸ್ವಲ್ಪ ಆನೆಗಳ ಕಾಟ ಜಾಸ್ತಿ. ಅದಕ್ಕೆ ಏನಂತಾರೆ ನೋಡಿ, ಇವರು ಸೈರನ್ ಕಮ್ ಕ್ಯಾಮ್ರಾ ಎಲ್ಲನೂ ಹಾಕಿದ್ದಾರೆ. ಸ್ವಲ್ಪ ಚೇತನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಸಿರು ಅಗ್ರಿ ಟೂರಿಸಮ್ 19th ಕಂಪ್ಲೀಟ್ ಆರ್ಗ್ಯಾನಿಕ್ ಒಂದು 25 acres ಕಂಪ್ಲೀಟ್ ಆರ್ಗ್ಯಾನಿಕ್, ಫುಲ್ ಜೀವಾಮೃತ ಎಲ್ಲ ಗೀರ್ ತಳಿನ ಸಾಕೊಂಡಿದ್ದಾರೆ. 25 ಎಕರೆ ಪೆಪ್ಪರು, ಕಾಫಿ, ಅಡಿಕೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ, ಹಸಿರು ಆರ್ಗ್ಯಾನಿಕ್ ಇಂದ ಇವತ್ತು 3rd ವಿಸಿಟ್ ನಮ್ಮದು. ಯಾವುದೋ ಗ್ರೋ ಸ್ಮಾರ್ಟ್ದಲ್ಲಿ MFRE ಎಸ್ಟೇಟಲ್ಲಿ ಇದ್ದೀವಿ. ಈ ಬೌಂಡ್ರಿ, ಟೋಟಲ್ ಬೌಂಡ್ರಿ ಬಂದ್ಬಿಟ್ಟು 200 acres ಇದೆ. ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಏನು ಅಂತೆಲ್ಲ ಹೇಳ್ಕೊಡ್ತಾರೆ. ಬನ್ನಿ, ಈಗ ನೋಡಿ ಆಗ್ತಾ ಇದೆ. 200 ಎಕರೆ ಬರುತ್ತೆ ಇಲ್ಲಿ. ಇದಾದ್ಬಿಟ್ಟು ಸೆಕೆಂಡ್ ಡಿವಿಷನ್ ಅಂತಿದೆ, ಅಲ್ಲೊಂದು 40 acres ಇದೆ. ಅಲ್ಲಿಗೂ ಸಪ್ರೇಟ್ ಟೋಟಲ್ ಎಲ್ಲರಿಗೂ ಸಪ್ರೇಟ್. ಅವ್ರನ್ನ ಇವ್ರಿಗೆ ಕೇಳಲ್ಲ, ಇವ್ರನ್ನ ಅವ್ರಿಗೆ ಕೇಳಲ್ಲ. ಟೋಟಲ್ ಎಲ್ಲ ಇಂಡಿವಿಜುವಲ್ ಇದೆ, ಸಪ್ರೇಟ್ ಮಾಡಿದ್ದೀವಿ. ಓನರ್ ಬಂದ್ಬಿಟ್ಟು ವೆಂಕಟೇಶ್ ಅಂತ ಹೇಳಿ ಬೆಂಗಳೂರು ಅವರು. ಅಂದ್ರೆ ಲೇಬರ್ ಇರ್ಲಿಲ್ಲ ಅಂತ ಸ್ಟಾಪ್ ಮಾಡಿದ್ವಿ ಅಷ್ಟೇ. ಈಗ ಚಾಲೂ ಮಾಡಿದ್ವಿ ಅಷ್ಟೇ, ಎಳೆಯಕ್ಕೆ ಮಾಡಕ್ಕೆಲ್ಲ. ಈಗೆಲ್ಲ ಸ್ಪ್ರಿಂಕ್ಲರ್ ನೀರು ಕೊಟ್ಟಿರೋದು ಫುಲ್ ಇಲ್ಲ. ಈ ಸಲ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಮಗೆ. ಈ ಸಲ ದೂರ ರೋಬಸ್ಟಾ ಒಂದು 33-35 ಎಕರೆ ಇತ್ತು. ಮತ್ತು ಅರೇಬಿಕಾ ದೂರ ಎಲ್ಲ ಇತ್ತು. ಸೊ ಅಲ್ಲಿ ಗ್ಯಾಪ್ ಫಿಲ್ ಮಾಡಿ ನಾವು ಅದು ರಿಜುನೇಟ್ ಮಾಡಿದ್ವಿ. ಅಥವಾ ನೆಕ್ಸ್ಟ್ ಹೀಗೆ ಅಪ್ರೋಚ್ಗಳು ಬಂದಾಗ ನನಗೆ ಟೋಟಲ್ ರೀಪ್ಲಾಂಟ್ ಮಾಡ್ಕೊಂಡು ಹೋಗೋಣ. ಆ ರೀಪ್ಲಾಂಟ್ ಮಾಡ್ಬೇಕಾದ್ರೆ ಕೂಡ ಯಾವ ಸಿಸ್ಟಮಲ್ಲಿ ನಾವು ಮಾಡಬೇಕು, 5 ಅಡಿ ಕೊಡೋಣ, 5-6 ಕೊಡೋಣ, 5-5 ಕೊಡೋಣ, ಹೀಗೆಲ್ಲ ಇತ್ತು. ಅರೇಬಿಕಾಗೆ ರೋಬಸ್ಟಾಕ್ಕೆ ಕಾಮನ್ ಪ್ರಾಕ್ಟೀಸು 9/9. ಬನ್ನೀಗ ಅರವಿಂದಣ್ಣ ಮಾತಾಡೋಣ. ಅರವಿಂದಣ್ಣ, ಗ್ರೋ ಸ್ಮಾರ್ಟ್ ಇದು 3ನೇ ಕ್ಲಾಸು. ಇವತ್ತು MFRE ಎಸ್ಟೇಟ್ ಅಲ್ಲಿ ಇದ್ದೀವಿ. ಈಗ ಡಾಕ್ಟರ್ ವೇಣುಗೋಪಾಲ್ ಇದ್ದಾರೆ, ಮತ್ತೆ ಈಗ ಧರ್ಮರಾಜ್ ಬರ್ತಾ ಇದ್ದಾರೆ. ಸೊ ಇದೊಂದು ತುಂಬ ಒಳ್ಳೆ ತೋಟ. ಇಲ್ಲಿ ಕಲಿಯೋಕ್ಕೆ ತುಂಬ ಇದೆ, ಒಂದು ಒಳ್ಳೆ ಆಪರ್ಚುನಿಟೀಸು. ಬಂದವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಜವಾಗ್ಲೂ ಎಲ್ಲ ಥರದ ಆಕ್ಟಿವಿಟೀಸ್. ಹೌದು. ಮತ್ತು ಅವ್ರು ಏನು ಹೇಳ್ತಿದ್ರು ಅಂತ, ಇದೊಂಥರ ನಿಮಗೆ ಹಾಳ್ಬಿಟ್ಟು ತೋಟನ 3 ವರ್ಷದಿಂದ ರೆಡಿ ಮಾಡಿರೋದು. ಕಂಪ್ಲೀಟ್ ನೆಗ್ಲೆಕ್ಟ್ ಆಗಿದ್ದ ತೋಟನ 3 ವರ್ಷಕ್ಕೆ ಈಗ ಅದು ರೆಡಿ ಆಗಿದೆ. ಹಾಗೆ ನಿಮ್ಗೆ ಏನಂತ ಅಂತ ತೋಟ ಮಾಡಿಟ್ಟಿದ್ದಾರೆ. ಮತ್ತೆ ಪೆಪ್ಪರು, ಅಡಿಕೆ, ಕಾಫಿ, ಅರೇಬಿಕಾ, ರೋಬಸ್ಟಾ ಎಲ್ಲ ವೆರೈಟಿ ಏನು ನೋಡ್ಬೇಕು ಎಲ್ಲನೂ ಇದೆ ಇಲ್ಲಿ. ಎಲ್ಲದೂ ಇದೆ. ಬೌಂಡ್ರಿ ಬಂದು 200 acres. ಇವ್ರ ಹತ್ರ ಎಲ್ಲ ಇದೆ. ಈಗ ಕಾಫಿ ಪ್ರೊಸೆಸಿಂಗ್ ವಿತ್ ಡ್ರೈಯರ್ ಇರ್ಬೋದು, ಅರೆಕೆನಟ್ ಪ್ರೊಸೆಸಿಂಗ್ ಇರ್ಬೋದು, ಪೆಪ್ಪರ್ದು ಇರ್ಬೋದು, ಪ್ರತಿಯೊಂದಿದೆ. ಇನ್ನು ಸ್ಮಾರ್ಟ್ ಇರಿಗೇಷನ್ ಇದೆ, ಎಲ್ಲ ಇದೆ. A to Z. ಒಬ್ರು ಬಂದ್ರೆ ಒಂದು ಮಿನಿ ಯೂನಿವರ್ಸಿಟಿ ಇದೆ, ಎಲ್ಲ ಕಲ್ತ್ಕೊಂಡು ಹೋಗ್ಬೋದು. ನಿಜವಾಗ್ಲೂ. ಬನ್ನಿ ಅಣ್ಣ, ಮತ್ತೆ ಅಣ್ಣ ಹಿಂಗೆ ಕ್ರೌಡ್ ಎಲ್ಲ ಬಂದಿದ್ದಾರೆ, ಕ್ರೌಡ್ ಎಲ್ಲ ಬರ್ತಾ ಇದ್ದಾರೆ. ಇನ್ನು ನಮ್ಮ ಕ್ಲಾಸಿಗೆ ನಾವು ಗೆಸ್ಟ್ಗಳನ್ನ ಕರ್ಕೊಂಬರಕ್ಕೆ ಒಂದು 10 ಜನಕ್ಕೆ ಅವಕಾಶ ಕೊಡ್ತೀವಿ. ಈಗ ನಾನು ಗೆಸ್ಟ್ ಕರ್ಕೊಂಬರ್ಬೋದು, ರೆಫರ್ ಮಾಡ್ಕೊಬೋದು. ಹಂಗೆ ಇಲ್ಲಾಂದ್ರೆ ಯಾರು ಕ್ಲಾಸಲ್ಲಿ ಮೆಂಬರ್ ಇದೆ ಅವ್ರು ಗೆಸ್ಟ್ ಆಗಿ ರೆಫರ್ ಕರ್ಕೊಂಬರ್ಬೋದು, ಆ ಥರ. ಓಕೆ, ಸೂಪರ್. ನೋಡಿ ಈಗೆಲ್ಲ ಹೋಗ್ತಾ ಇದ್ದಾರೆ ಎಲ್ಲ ತೋಟಕ್ಕೆ. ಈಗ ನೋಡಿದೆ, ಬನ್ನಿ ಈಗ ತೋಟದೊಳಗೆ ಎಂಟ್ರ್ ಆಗ್ತಾ ಇದ್ದೀವಿ. ನೀವು ನೋಡ್ದಂಗೆ ಇಲ್ಲಿ ಚಂದ್ರಗಿರಿ ಕಾಣಿಸ್ತಾ ಇದೆ. ಮತ್ತು ನಮ್ಮ ಜೊತೆ ಇದ್ದಾರೆ ಸರ್ ಇದ್ದಾರೆ. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ಮತ್ತೆ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಮತ್ತೆ ಅಣ್ಣ ಮಳೆ ಸಿಗ್ತಾ? ಮಳೆ ನಮ್ಗೆ ಅದು 1 month ಬ್ಯಾಕ್ ಮಾತ್ರ ಒಳ್ಳೆ ಮಳೆ ಆಯ್ತು. ಈಗ ಮಳೆ ಬೇಕು. ಮೊನ್ನೆ ಒಂದು 15 ಸೆಂಟ್ ಆಯ್ತು ಅಷ್ಟು. ಹೌದು, ನಮ್ಮ ದೋಸ್ತಗಳು ಬಂದಾನೆ. ಸಮಾಚಾರ ಹೇಳ್ಬೇಕಲ್ಲ. ಲಾಸ್ಟ್ ಕ್ಲಾಸ್ ಮಿಸ್ ಅಲ್ಲ. ಗುಡ್ ಮಾರ್ನಿಂಗ್. ಮತ್ತೆ ಸರ್ ಏನು ಸಮಾಚಾರ? ನಿಮ್ಮ ನೋಡಿದೆ ನಮಗೊಂದು ಖುಷಿ. ನಿಮ್ಮನ್ನು ನೋಡಿ ಸರ್ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ನಿಮ್ಮ ವಿಡಿಯೋನೆಲ್ಲ ಕಂಟಿನ್ಯೂಸ್ ನೋಡ್ತಾ ಇದ್ದೀನಿ. ಹೌದಾ? ಥ್ಯಾಂಕ್ ಯು. ಬನ್ನೀಗ ಧರ್ಮಣ್ಣ ಅವ್ರು ಬಂದಿದ್ದಾರೆ. ಇದು 200 ಚಿಲ್ಲರೆ ಎಕರೆ ತೋಟ ಒಟ್ಟಿಗೆ ಬೌಂಡ್ರಿ. ಅರೇಬಿಕಾ 70 ಅರೇಬಿಕಾ 55 ಎಕರೆ ಅರೇಬಿಕಾ ಬರುತ್ತೆ. ಮತ್ತು ಕಾಳುಮೆಣಸು ತುಂಬ ವಿಶೇಷವಾದ ವೆರೈಟಿಗಳನ್ನು ಡಾಕ್ಟರ್ ಸೆಲೆಕ್ಟ್ ಮಾಡಿ ಅವರೇ ಸ್ವತಃ ಹೋಗಿ ನರ್ಸರಿಯೆಲ್ಲ ಸೆಲೆಕ್ಟ್ ಮಾಡಿ ವೈರಸ್ ಫ್ರೀ ಮೆಟೀರಿಯಲ್ ಮೇಜರ್ ಈ ಬ್ಲಾಕಲ್ಲಿ ತೇವಮ್ ವೆರೈಟಿ ಇದೆ. ಮತ್ತು ಎಲ್ಲ ನಮ್ಮ ಏರಿಯಾಕ್ಕೆ ಒಗ್ಗ ಅಂತ ಒಳ್ಳೆ ವೆರೈಟಿಗಳನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ. ಮತ್ತು ಚಂದ್ರಗಿರಿ ಮೇಜರ್ ಅರೇಬಿಕಾದಲ್ಲಿ ನಾವು ಚಂದ್ರಗಿರಿನ ಮುಖ್ಯವಾಗಿ ತಗೊಂಡಿದ್ದೀವಿ.
ಮತ್ತು ಕಂಪ್ಲೀಟ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್, ಒಂದು ಕಾಫಿಗೆ ಕಾಳುಮೆಣಸಿಗೆ ಏನು ಡಿಸೀಸ್ ಮ್ಯಾನೇಜ್ಮೆಂಟ್ ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟಿಗೆ ಏನೇನು ಬೇಕು ಕಂಪ್ಲೀಟ್ ಯಾವುದೂ ಕಾಂಪ್ರಮೈಸ್ ಆಗದಲ್ಲೇ ನಾವು ಟೈಮ್ಲಿ ವರ್ಕ್. ಎಲ್ಲಕ್ಕಿಂತ ಮುಖ್ಯವಾಗಿ ಈ ತೋಟ ಯಾಕೆ ಇಷ್ಟು ಚೆನ್ನಾಗಿದೆ ಅಂತ ಅಂದರೆ ಟೈಮಿಗೆ ಸರಿಯಾಗಿ ಮಾಡೋ ಅಂಥದ್ದು ಭಾಳ ಮುಖ್ಯವಾದ ವಿಚಾರ. ನೀವು ತಿಳ್ಕೊಬೇಕಾಗಿರೋದು, ನಾವು ಎಲ್ಲ ಕೆಲಸನೂ ಮಾಡಿದ್ದೀವಿ ನಮಗೆ ಬರ್ತಾ ಇಲ್ಲ ಅಂತೇಳಿ ಕೆಲವರು ಹೇಳ್ತಾ ಇರ್ತಾರೆ. ಅದು ಸರಿಯಾದ ಟೈಮಿಗೆ ಕೊಟ್ಟಿಲ್ಲ ಅಂತಂದರೆ ಅದು ಉಪಯೋಗ ಆಗಲ್ಲ. ಅದಕ್ಕೆ ನಾವು 2.5 ಅಡಿ 3 ಅಡಿ ಬಿಟ್ಟು 2 ಅಥವಾ 3 ಕ್ರಾಪ್ ನಂತರ ಮತ್ತೆ ನೆಕ್ಸ್ಟು ನಾವು ಚಿಗುರು ನಾವು ಇಟ್ಕೊಳ್ತೀವಿ. ಇಲ್ಲಿ ಕಂಬ ಚಿಗುರು ಎತ್ಕೊಳ್ತೀವಿ. ಅದು ನೆಕ್ಸ್ಟ್ 4.5 ಅಡಿಗೆ ನಾವು ತೊಗೊಳ್ತೀವಿ. ಅದನ್ನು ಇಲ್ಲಿ ನೀವು ಗಮನಿಸ್ಬೋದು. ಇದೇನೆಲ್ಲ ಶಿಸ್ತಾಗಿ ಮಿಲ್ಟ್ರಿ ಥರ ಒಂದೇ ಹೈಟ್ ಉಂಟಲ್ಲ ಅಂತ ಹೇಳಿ ಒಂದೇ ಹೈಟು ನಾವು ಮಾಡಿರೋದು. ಹೊಸಬ್ರು ಯಾರಾದರೂ ಬಂದು ಸೆಟ್ಲಾಗಿದ್ರೆ ತೋಟಕ್ಕೆ ಅದೊಂದು ಗಮನಿಸಿ. ಹಾಗೆ ಬಿಟ್ಟರೆ ಇದು ಸಣ್ಣ ಪೊದೆ ಥರನೇ, ಸಣ್ಣ ಮರಗಳ ಥರನೇ ಇದು ಬೆಳೆಯುತ್ತೆ. ಮತ್ತು ಮೊದಲೇ ನಾವು ನಾನು ಆಗಲೇ ಹೇಳಿದೆ, ಅದನ್ನು 2.5 ಅಡಿಗೆ ತೆಗೆದು ಹಿಡ್ದಾ ಇದ್ದರೆ ಸುಮ್ಮನೆ ಹಾಗೆ ಬೆಳ್ಕೊಳ್ಳುತ್ತೆ. ಬೆಳ್ಕೊಂಡು ಒಂದು ಸತಿ ಕ್ರಾಪ್ ಕೊಟ್ಟು ಗಿಡ ಒಂದೇ ಸತಿ ಬರಲಾಗ್ಬಿಡುತ್ತೆ, ಅಂದರೆ ವೀಕ್ ಆಗಿಬಿಡುತ್ತೆ. ಮತ್ತು ಇಲ್ಲಿ ಇದೊಂದು ಆರ್ಟು ಯಾವಾಗಲೂ ಅಷ್ಟೇ. ನಮಗೆ ಇಲ್ಲಿ ಬ್ರ್ಯಾಂಚಸ್ಸು ಬರಬೇಕು, ಬ್ರ್ಯಾಂಚಸ್ಸಲ್ಲಿ ಮತ್ತು ಕವಲ್ಗಳು ಬರ್ತಾ ಇರಬೇಕು. ಆ ವೀಕು ಮತ್ತು ಸ್ಪೆಂಟು ಇದೇನಿರುತ್ತೆ ಅದನ್ನೆಲ್ಲ ನಾವು ಹ್ಯಾಂಡ್ಲಿಂಗಲ್ಲಿ ನಾವು ತೆಗಿತಾ ಇರಬೇಕು. ಇದು ಒಂದು ಆರ್ಟ್ ಕಾಫಿನಲ್ಲಿ. ಅದ್ರ ಬಗ್ಗೆ ನೀವು ಒಂದು ಸರ್ತಿ ಯೂಟ್ಯೂಬಲ್ಲಿ ಒಬ್ಬರು ಬರೆದಿದ್ರು, ಕನ್ನಡದಲ್ಲೇ ಇತ್ತು. ಎಷ್ಟು ಥರ ಅಂತಂದರೆ ಎಷ್ಟು ಡಿಸ್ಕ್ರಿಪ್ಟಿವ್ ಆಗಿತ್ತು ಅಂತಂದರೆ ನನ್ನ ಅಂದಾಜು 28 ಥರ ಪ್ರೂನಿಂಗ್ ಇದೆ ಕಾಫಿನಲ್ಲಿ. ನಾವು ಅಂದ್ಕೊಳ್ಳೋದು 3, ಒಂದು ಹ್ಯಾಂಡ್ಲಿಂಗು, ಇನ್ನೊಂದು ನಾವು ಸಕ್ಕರೆ ತೆಗೆಯೋದು, ಕಂಬ ಚಿಗುರು ತೆಗೆಯೋದು. ಅಲ್ಲಿ 28 ಥರ ಅವರು ತೋರಿಸ್ತಾರೆ ಅದನ್ನು. ಅದೆಲ್ಲ ನಮ್ಗೆ ಅನುಭವನೇ ಅದು ಪಾಠ ಹೇಳುತ್ತೆ ಅದನ್ನು. ಆದರೆ ಮುಖ್ಯವಾಗಿ ಇಲ್ಲಿ ನೀವು ಎಷ್ಟು ನೋಡಿ ಇದೆಲ್ಲ ನಾವು ತೆಗೆದುಬಿಟ್ರಿ. 2 ಎಲೆ ಇದು ಮೂವ್ ಆಗಲ್ಲ, ಇಷ್ಟೇ ಗಿಡದ ಸುಮ್ಮನೆ ಇರುತ್ತೆ. ಹಾಂ, ಸೊ ಅದೊಂದು ನೀವು ಕಲ್ತ್ಕೋಬೇಕು. ಅರೇಬಿಕಾ ಆಗಲಿ ರೋಬಸ್ಟಾ ಆಗಲಿ. 2 ಎಲೆ ಹಾಂ, ಪುಡಿ ಚಿಗುರು 2 ಎಲೆಯಿಂದ ಮುಂದಕ್ಕೆ ಹೋಗಲ್ಲ, ಇಷ್ಟೇ ಇರುತ್ತೆ. ಅದು ಪುಡಿ ಚಿಗುರು, ಪುಡಿ ಚಿಗುರು ಅಂತ ಹೇಳ್ತೀವಿ. ಇದು ಗೊತ್ತಾಗುತ್ತೆ. ಇಲ್ಲಿ ಚಿಗುರು ಮೂವ್ ಆಗಲ್ಲ, ಹಿಂಗೆ ಇರುತ್ತೆ. ಇದು 2 ಎಲೆ, ಇದನ್ನ ಇಟ್ಕೋಬಾರ್ದು, ಖಾಲಿ ಆಡುತ್ತೆ ಚೆನ್ನಾಗಿ, ಅನಾವಶ್ಯಕ ಇರೋವಂಥದ್ದು. ಇದು ಅಷ್ಟೇ ತುಂಬ ವೀಕ್ ಇದೆ. ಇದು ಇಲ್ಲೇನಿಲ್ಲ. ಇದು ಎಕ್ಸ್ಟ್ರಾ ಇದ್ದಾಗ ಒಂದು 3-4 ಇದ್ದಾಗ ಸದೃಢವಾಗಿರೋದು ಬಿಟ್ಬಿಟ್ಟು ಈ ಥರ ವೀಕ್ ಆಗಿರೋ ಅಂಥದ್ದನ್ನು ತೆಗಿಯಾಕಿ ನೋಡಿ. ಇದೀಗ ಲಕ್ಷ್ಮಣಗೌಡರು ತೆಗೆದ್ರು, ಇದು ತೆಗಿಯೋ ಅಂಥವು. ಇವನ್ನೆಲ್ಲ ಕ್ಲೀನಾಗಿ ನೀವು ಈ ಥರದ್ದು 2 ಎಲೆ 4 ಎಲೆ, ಇದು 4 ಎಲೆಯಿಂದ ಮುಂದಕ್ಕೆ ಹೋಗಲ್ಲ. ಇಷ್ಟೆಲ್ಲ ಇರುತ್ತೆ. ಮುಗ್ಗು ಬರಲ್ಲ, ಟೈಮ್ ಬಿಟ್ಟು ಬರಲ್ಲವ, ಮುಗ್ಗು ಬರಲ್ಲ. ಇಲ್ಲ, ಬರಲ್ಲ. ಇದೆಲ್ಲ ವೀಕ್ ಆಗಿರೋ ಅಂಥದ್ದು. ಈ ಥರದ್ದು ಪುಡಿ ಇದು ಅನಾವಶ್ಯಕ. ಇದು ಈ ಥರದನ್ನು ಸೋಸಬೇಕು, ಗಾಳಿ ಬೆಳಕು ಚೆನ್ನಾಗಾಗುತ್ತೆ, ಬಾಕಿ ರೆಕ್ಕೆಗಳು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಇಲ್ಲ, ನಮಗೆ ಫರ್ಟಿಲೈಸರ್ ಆಗ್ತವಿಲ್ಲ ಅದು ಏನಿದ್ರು ನಮಗೆ ಇದು ಸದೃಢವಾಗಿದೆ. ಸೋರ್ಸು ಇದು ಸಿಂಕು ಕಾಯಿ. ಅದು ಕರೆಕ್ಟಾಗಿ ನಮಗೆ ಎಫಿಷಿಯೆಂಟಾಗಿ ಅದು ಡಿಸ್ಟ್ರಿಬ್ಯೂಟ್ ಆಗಬೇಕಾದ್ರೆ ಅನ್ನೆಸಸರಿ ಪ್ಯಾರಾಸೈಟ್ಸು ಅವುಗಳು ಹೊರಟೋಗ್ಬೇಕು. ಈಗ ಇದೆಲ್ಲ ಪ್ಯಾರಾಸೈಟೆ, ಸುಮ್ಮನೆ ಗೊಬ್ಬರ ತಿನ್ನುತ್ತೆ ಅಷ್ಟೇ ಹೊರತು ನಮ್ಗೆ ಅದರಿಂದ ಏನು ಫಸಲು ಏನು ಬರೋದಿಲ್ಲ. ಹಾಂ, ಸೊ ಅದನ್ನು ನಾವು ನೋಡ್ಕೊಳ್ಬೇಕು. ನೆರಳು ಸಮರ್ಪಕವಾಗಿರಬೇಕು, ಹ್ಯಾಂಡ್ಲಿಂಗು ಸರಿ ಇರಬೇಕು, ಪ್ರತಿ ವರ್ಷ ಅದು ಕರೆಕ್ಟಾಗಿ ಬರಬೇಕು, ನೀರು ಸರಿ ಹೋಗಬೇಕು, ನ್ಯೂಟ್ರಿಷನ್ ಸರಿ ಹೋಗಿಬೇಕು. ಅವಾಗ ಬಂದರೆ ಒಂದು ಸಸ್ಟೈನ್ಡ್ ಈಲ್ಡು ಪ್ರತಿ ವರ್ಷ ನಾವು ತೊಗೊಂಡೋಗ್ತೀವಿ. ಇದರ ಯಾವುದೋ ಒಂದು ಅಜ್ಜಿ ಪುಣ್ಯದಿಂದ ಒಳ್ಳೆ ಮಳೆ ಆಗಿ ಕಂಡೀಷನ್ ಚೆನ್ನಾಗಿರೋ ಒಂದು ಕ್ರಾಪು, ನೆಕ್ಸ್ಟ್ ಕ್ರಾಪು ಇಲ್ಲ, ಒಂದು ಸತಿ ಟನ್ನು, ಒಂದು ಸತಿ ಡಬ್ಬಿ ಟಿನ್ನು, ಆ ಥರ ಕ್ರಾಪು ಬಂದ್ಬಿಡುತ್ತೆ. ಅದಕ್ಕೆ ನಾವು ಈ ಹ್ಯಾಂಡ್ಲಿಂಗ್ ಭಾಳ ಮುಖ್ಯ. ಏಜ್ ಎಷ್ಟು ಸಲ ಗಿಡಕ್ಕೀಗ? 5 ನೋಡಿ. ಈಗ ಮರಗಸಿ ಆಗ್ತಾ ಇದೆ, ಈಗ ಆಲ್ವನ ಕಸಿ ಮಾಡ್ತಾ ಇದ್ದಾರೆ. ಆಲ್ವನ ಕಸಿ ಕಡಿಯೋದು ಒಂದು ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಆಲ್ವನ ಹೆಂಗೆ ಅಂತಾರೆ, ಕಡಿಬೇಕಾದ್ರೆ ಅದು ಮುರಿಬಾರ್ದು. ಇಲ್ಲ ನೋಡಿ, ಇವರು ಪರ್ಫೆಕ್ಟಾಗಿ ಕಡಿತಾ ಇದ್ದಾರೆ. ಈಗ ನೋಡಿ ಇಲ್ಲಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನೋಡಿ. ಫಸ್ಟ್ ಒಂದು ಕೆಳಗೆ ಹೊಡ್ಕೊಂಡು ಮೇಲ್ಗಡೆ ಪಟರ ಅನಿಸ್ಬೇಕು. ನಿಮಗೆ ಅದರಲ್ಲಿ ಸಿಪ್ಪೆ ಸುಲ್ತು ಬಿಟ್ಟರೆ ಅಲ್ಲಿಗೆ ನಿಮಗೆ ಕೊಳೆಗೆ ಸ್ಟಾರ್ಟ್ ಆಗಿಬಿಡುತ್ತೆ, ಕುಂಬಿಡಿಯಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮನೀಗ ನೋಡಿ ಒಳ್ಳೆ ನಾಲೆಜ್ ಗೈನ್ ಮಾಡ್ಕೋಬೋದು. ಒಂದು ಏನಂತಂದರೆ ಡಾಕ್ಟರ್ ಇದ್ದಾರೆ, ವೇಣುಗೋಪಾಲ್ ಸರ್ ಇದ್ದಾರೆ, ಇನ್ನೊಂದು ಧರ್ಮಣ್ಣ ಇದ್ದಾರೆ, ಮತ್ತು ನಮ್ಮ ಜೊತೆಗೆ ಅರವಿಂದಣ್ಣ ಇದ್ದಾರೆ. ಮತ್ತು ಅರವಿಂದಣ್ಣ ಏನು ಕೆಲಸ ಆಗ್ತಿದೆ ನಿಮ್ಮ ತೋಟದಲ್ಲಿ? ನಮ್ಮ ತೋಟದಲ್ಲಿ ಗೊಬ್ಬರ ಆಗ್ತಾ ಇದ್ದೀರಾ? ಜನ ಎಲ್ಲ ಇದ್ದಾರೆ ಈಗ. ಮಳೆ ಬಂತಲ್ಲ, ಈಗ ನಮಗೂ ಮಳೆ ಕಡಿಮೆ ಆಗಿತ್ತು. ಹೌದು, ಬನ್ನೀಗ ತೋಟಕ್ಕೆ ಹೋಗೋಣ. ಮತ್ತು ಧರ್ಮಣ್ಣ ಏನು ಸಮಾಚಾರ? ಹೆಂಗಿತ್ತು ವಿಡಿಯೋ? ಅದು ಮಾತ್ರ ನಾನೇ ಎಡಿಟ್ ಮಾಡಿಬಿಟ್ಟು ಒಂದು ಸತಿ ಅರ್ಧ ನೋಡ್ತಿದ್ದೆ. ಆ ವಿಡಿಯೋ ನಾನೇ 3 ಸತಿ ನನ್ನ ಫ್ಯಾಮಿಲಿ ಜೊತೆ, ಕಸಿನ್ ಜೊತೆಗೆ ನೋಡಿದೀವಿ. ಅಷ್ಟು ಚೆನ್ನಾಗಿತ್ತು ಮಾತ್ರ. ಚೆನ್ನಾಗಿ ಸೆಟ್ಟಿಂಗು ಆಗಿದೆ, ಸೆಟ್ಟಿಂಗ್ ಚೆನ್ನಾಗಿತ್ತು, ಕರೆಕ್ಟ್ ಟೈಮ್ಗೆ ವ್ಲಾಗ್ ಆಗಿತ್ತು.
ಕರೆಕ್ಟ್ ಆಗಿ ಹೂವಿನ ದಿವಸನೇ ಸಿಗುತ್ತೆ ನಿಮಗೆ. ಅದು ಫ್ರೂಟ್ ಆದ್ಮೇಲೆ ಒಂದ್ಸರಿ ಮಾಡೋಣ. ಅಲ್ಲ ಹೇಳಿದ್ನಲ್ಲ ಅದನ್ನ ಈಗಲೇ ಬರ್ತಾ ಇದೆ ಅಣ್ಣ, ಎಷ್ಟು ಜನ ಏನು ಅಂತ ಪ್ಲಾನ್ ಮಾಡ್ಬಿಟ್ಟು ತಗೋಬೇಕು ನಾವು. ಅದೇ ಅಕ್ಟೋಬರಲ್ಲಿ ಮಾಡೋಣ. ಓಕೆ ಶೋರ್. 20 ಗಾಡಿಲಿ ನಾವು ಹೋಗ್ತಾ ಇದೀವಿ, ಜಾಸ್ತಿ ಗಾಡಿ ಒಳಗೆ ಹೋಗಕ್ಕಾಗಲ್ಲ ಯಾಕೆಂದ್ರೆ ಸ್ವಲ್ಪ ದೂರ ಇದೆ ಇಲ್ಲಿಂದ. ಮತ್ತೆ ಅಣ್ಣ ಇಲ್ಲಿ ಹೆಂಗಿದೆ 2018 ಇಂದ ಸ್ಟಾರ್ಟ್ ಮಾಡಿದಲ್ಲ ಇರೋ ಪ್ಲಾಂಟೇಶನ್? ಹೌದೌದು, ಅಲ್ಲಿ ತನಕ ಫುಲ್ ಹಳೆ ಗಿಡ ಎಲ್ಲ ತೆಗೆದು ಇದಕ್ಕೆ ನಾನು ಮತ್ತೆ ಡಾಕ್ಟರ್ ವೇಣುಗೋಪಾಲ್ ಸರ್ ಅಡ್ವೈಸ್ ಮಾಡ್ತೀವಿ. ಏನ್ ನ್ಯೂಟ್ರಿಷನ್ ಕೊಡಬೇಕು, ಗಿಡನ ಯಾವ ಡಿಸ್ಟೆನ್ಸ್ ಅಲ್ಲಿ ಹಾಕ್ಬೇಕು, ಏನ್ ಸ್ಪೇಸ್ ಅಲ್ಲಿ ಹಾಕ್ಬೇಕು, ಯಾವ ವೆರೈಟಿ ಸೆಲೆಕ್ಟ್ ಮಾಡಬೇಕು, ಅದನ್ನೆಲ್ಲ ಕಂಪ್ಲೀಟ್ ವೈಜ್ಞಾನಿಕ ಪದ್ಧತಿನಲ್ಲಿ. ಅನಾವಶ್ಯಕ ಏನು ವಿಪರೀತವಾಗಿ ಗೊಬ್ಬರ ಕೊಡೋದು ಆ ಥರ ಏನಿಲ್ಲ. ಅದಕ್ಕೆ ಏನು ಅವಶ್ಯಕತೆ ಇದೆ ಅಷ್ಟನ್ನ ನಾವು ಅದಕ್ಕೆ ಪೂರೈಕೆ ಮಾಡ್ತಾ ಇದ್ದೀವಿ. ಮತ್ತೆ ಇರಿಗೇಷನ್ ತುಂಬಾ ಮಹತ್ವ ಕೊಟ್ಟಿದ್ದೀವಿ. ವಾಟರ್ ಮ್ಯಾನೇಜ್ಮೆಂಟ್ ಈ ವರ್ಷ ಏನಾಯ್ತಣ್ಣ ಇರಿಗೇಷನ್ ಗಿಡಗಳನ್ನ ಇಲ್ಲೇ ತಯಾರು ಮಾಡ್ಕೊಳ್ಳೋ ಅಂತ ನೋಡಿ, ಇಲ್ಲಿ ನರ್ಸರಿ ಪಾಲಿ ಹೌಸ್ ಎಲ್ಲ ಆಗಿದೆ, ನರ್ಸರಿ ಇದೆ. ಹೌದು, ಮುಖ್ಯ, ಅದು ಬಹಳ ಮುಖ್ಯ. ಎಲ್ಲಿಂದನೋ ಮಣ್ಣಲ್ಲಿ ಡಿಸೀಸ್ ಎಲ್ಲ ಕ್ಯಾರಿ ಆಗೋ ಬದಲು ನೆಮಟೋಡ್ಸ್ ಬರುತ್ತೆ, ಫಂಗಲ್ ಡಿಸೀಸ್ ಬರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂತ ಅಂದ್ರೆ ನಾವು ಆ ಕ್ರಮಗಳನ್ನ ತಗೋಬೇಕಾಗತ್ತೆ. ಗಿಡಗಳನ್ನ ನಾವೇ ರೆಡಿ ಮಾಡ್ಕೋಬೇಕು, ನಮ್ಮ ಮಣ್ಣಿನಿಂದಲೇ ನಾವು ರೆಡಿ ಮಾಡ್ಕೋಬೇಕು. ಅದು ಒಂದು ಮುಖ್ಯವಾದ ವಿಚಾರ. ಮತ್ತೆ ನೀರಿಗೆ ಇವತ್ತಿನ ಇದ್ರಲ್ಲಿ ಗೊತ್ತಲ್ಲ ನಿಮಗೆ, ಇರಿಗೇಷನ್ಗೆ ನೀರಾವರಿಗೆ ತುಂಬಾನೇ ಮಹತ್ವ ಕೊಡ್ಬೇಕು ಈ ವರ್ಷ. ಈ ವರ್ಷ ಪಾಠ ಕಲ್ತಂಗ ಆಯ್ತು. ಹೌದು, ಇನ್ನು ಮುಂದಕ್ಕೂ ಇದೇ ತರ ಇರುತ್ತೆ. ಇಡೀ ವರ್ಷ ಎಲ್ಲ ಕೆಲಸ ಮಾಡಿ ಬಂಡವಾಳ ಹಾಕಿರ್ತೀವಿ, ಬರೀ ಇರಿಗೇಷನ್ ಸಿಸ್ಟಮ್ ಒಂದ್ರಿಂದನೇ ಸರಿಯಾಗಿ ಇಲ್ಲ ಅಂತ ಅಂದ್ರೆ ಅಷ್ಟನ್ನ ನಾವು ಕಳ್ಕೊಬೇಕಾಗತ್ತೆ. ಅದಕ್ಕೆ ನಾವು ವ್ಯವಸ್ಥಿತವಾಗಿ ನಮಗೆ ಎಷ್ಟು ರೌಂಡ್ ನೀರು ಬೇಕು, ಎಷ್ಟು ಎಕರೆ ಇದೆ, ಅದನ್ನೆಲ್ಲ ಸಂಪೂರ್ಣವಾಗಿ ನಾವು ಲೆಕ್ಕ ಹಾಕೊಂಡು ಮಾಡಬೇಕು. ಮತ್ತೆ ನೀರನ್ನ ಕೊಡುವಾಗ ಕೆಲವರು ಲೆಕ್ಕ ಹಾಕಲ್ಲ ಎಷ್ಟು ನೀರು ಕೊಡಬೇಕು ಅಂತ. ಒಟ್ಟಾರೆ 3 ಗಂಟೆ 2 ಗಂಟೆ ಹಿಂಗ್ ಹೇಳ್ತಾರೆ. ಜೆಟ್ ನಾಜಲ್ ಯಾವ್ದಿದೆ, ಸ್ಕಿಪ್ಪರ್ ಇದೆ. ಸಾಮಾನ್ಯ ದೊಡ್ಡ ಎಸ್ಟೇಟ್ ಅಲ್ಲಿ ಸ್ಕಿಪ್ಪರ್ ಇದೆ, 16 mm ನಾಜಲ್ ಇದೆ, 18 mm ಇದೆ. ಅದರಲ್ಲೂ 3-4 ಗಂಟೆ ಹೊಡೆಯ ಅಂತ ನೋಡಿದ್ದೀನಿ ನಾನು. ಈಗ ತುಂಬಾ 16 ನಾಜಲ್ಗೆ ಎಷ್ಟು ಗಂಟೆ ಹೊಡಿಬೇಕು? 2 hours ಹೊಡೆದ್ರೆ ಸಫಿಶಿಯಂಟ್. ಎಷ್ಟು ಇಂಚ್ ನೀರು ಬಿದ್ದಂಗೆ ಆಗುತ್ತೆ ಅದು? ನಿಮಗೆ ಹೆಚ್ಚು ಕಡಿಮೆ 80 cents. ಅದೇ ಆ ಪ್ರೆಷರ್ 2 hours ಗೆ ಕೊಡೋದು ಇಂಪಾರ್ಟೆಂಟ್. ಹೌದೌದು. ಮತ್ತೆ ಇದು ಬ್ಯಾಕಿಂಗ್ ಮಾಡೋದಾದ್ರೆ ಮಿನಿಮಮ್ ಆಗಿದೆ. ಬ್ಯಾಕಿಂಗ್ ಎಲ್ಲ ನಿಮಗೆ 1 hour ಹೊಡ್ಕೊಂಡು ಹೋದ್ರೆ ಸಾಕು. 40 cents ಕೊಟ್ಟರು ಸಾಕು. 40-50 cents. ನಾವು 3 ಗಂಟೆ ಹೊಡಿತೀವಿ. ಇಲ್ಲ, ವೇಸ್ಟ್ ಅದು ನೀರು. ಆಮೇಲೆ ಎರಡನೇದೇನು ಅರ್ಥ ಮಾಡ್ಕೋಬೇಕು ನಾವು ಅಂದ್ರೆ, ರೋಬಸ್ಟ್ ಅದ್ರಲ್ಲೂ ನಿಮಗೆ ರೂಟ್ ಝೋನ್ ತುಂಬಾ ಮೇಲೆ ಇರುತ್ತೆ, ಮೇಲ್ ಪದರದಲ್ಲಿ ಇರುತ್ತೆ. ಒಂದು ಅರೌಂಡ್ 8 mm ಇದರಲ್ಲಿ ಆಕ್ಟಿವ್ ರೂಟ್ಸ್ ಇರುತ್ತೆ. ಅದನ್ನ ಒಣಗದಾಗ ನೋಡ್ಕೋಬೇಕು. ನೀವು 3 ಗಂಟೆ ಟೈಮ್ ಎಲ್ಲ ಕೊಟ್ಟು 10 ದಿವಸ 15 ದಿವಸ ನೀವು ನೀರು ಹೊಡಿಯಕ್ ಬರಲ್ಲ ಜಾಗಕ್ಕೆ ವಾಪಸ್. ಕೆಳಗಡೆ ಲೀಚ್ ಔಟ್ ಆಗಿ ಹೋಗುತ್ತೆ, ನೀರು ವೇಸ್ಟ್ ಆಗುತ್ತೆ. ಅದ್ರ ಬದಲು ನೀವು ಅದನ್ನೇ ಪದೇ ಪದೇ ಕೊಡ್ತಾ ಇದ್ರೆ ಒಂದು 10 days once, 8 to 10 days, ವೀಕ್ಲಿ ಒನ್ಸ್ ರಿಪೀಟೆಡ್ 1 hour ಅಂದ್ರೆ ಬಹಳ ಸ್ಪೀಡ್ ಆಗಿ ಮತ್ತೆ ಬರ್ತೀರಾ ವಾಪಸ್. ಹಾಗಾಗಿ ನಾವೆಲ್ಲ ಹಾಗೆ ಮಾಡ್ತೀವಿ. ನಮ್ಮ ತೋಟದಲ್ಲಿ ಆಕ್ಚುಲಿ ನಾವು ಪ್ಲಾನ್ ಮಾಡಿ 20-30 cents ಅಷ್ಟೇ. ಬ್ಲಾಸಮ್ ಆದ್ಮೇಲೆ 20-30 cents. ಹೌದು, ಅಲ್ಲಲ್ಲ, ಬ್ಯಾಕಿಂಗ್ ಬ್ಲಾಸಮ್ ಬ್ಯಾಕಿಂಗ್ ಮಾಡ್ತೀವಿ. ಬ್ಯಾಕಿಂಗ್ ಕೊಟ್ಮೇಲೆ ಅದರಿಂದ ಮತ್ತೆ ನೀರ್ ಕೊಡ್ತಾನೆ ಇರ್ಬೇಕಲ್ಲ, ಡ್ರೈ ಇದೆಯಲ್ಲ. ಹೌದೌದು. ಎಷ್ಟು ಗಂಟೆ ಹೊಡಿತೀರ? 20 ನಮ್ದು ಇರೋದೆಲ್ಲ 110 ಮಾಡೆಲ್ ಜೆಟ್. ಅದು 2 hours ಹೊಡ್ಕೊಂಡು ಹೋಗ್ಬಿಡ್ತೀವಿ. 20-30 cents ಆಗುತ್ತೆ ಸಾಕು. ಆ ವಾತಾವರಣನ ತಂಪು ಮಾಡ್ತಾ ಇರ್ತೀವಿ ಪದೇ ಪದೇ. ಆಗ ನಿಮಗೆ ಆ ಮಾಯಿಶ್ಚರ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಮ್ದು ನೋಡಿ ಈ ಸರಿ ಅದೇ ತರ ನಾವು ಮಾಡಿದೀವಿ. 7 ರೌಂಡ್ ನೀರು ಕೊಟ್ಟಿದ್ದೀವಿ ನಾವು. ಇಡೀ 7 ರೌಂಡ್ಸ್ ಅಂದ್ರೆ ನೀರಿನ ಪ್ರಮಾಣ ಬೇರೆಯವ್ರು ಕೊಟ್ಟಿರೋದಕ್ಕಿಂತ ಕಮ್ಮಿನೇ ಇರ್ಬೋದು. 2 ರೌಂಡ್ 3 ರೌಂಡ್ ಅಲ್ಲೇ ನೀರು ಖಾಲಿ ಮಾಡ್ತಾರಲ್ಲ, ಲಕ್ಷಗಟ್ಟಲೆ ನೀರನ್ನ. ಅದಿಲ್ಲ, ನಮ್ದು ಅಷ್ಟರಲ್ಲೇ ನಾವು ಉಳಿಸಿ ಇನ್ನೂ ಅದು ಮ್ಯಾನೇಜ್ಮೆಂಟ್ ಆಗ್ತಾನೆ ಇದೆ. ನೋಡಿ, ನಮಗೆ ಮೊನ್ನೆ ಮಳೆ ಬಂದಿತ್ತು. ಎಷ್ಟಾಯ್ತು ಮಳೆ? ನಮಗೆ 1:35 ಬಂದಿದೆ ಅಷ್ಟೇ. ಮೊನ್ನೆ ಹೌದೌದು. ಓಡ್ತಾ ಇದೆ, ಮಳೆಗಾಲದಲ್ಲಿ ಇದ್ದಂಗಿದೆ ತೋಟ. ಅಂದ್ರೆ ನೀರಿನ ವ್ಯವಸ್ಥೆ ಹಂಗ್ ಮಾಡ್ಕೊಂಡಿದೀವಿ. ಬೋರ್ವೆಲ್ ಇದೆ, ಮತ್ತೆ ಕೆರೆ ಇದೆ, ಮತ್ತೆ ಇನ್ನೊಂದು ಕೆರೆ ಮಾಡ್ತಾ ಇದೀವಿ ಕಾರ್ತಿಕ್. ನಮ್ದೊಂದು ಕೆರೆ ಮಾಡಿದ್ವಿ, ನೋಡಿದೆ ನೀವು ಫೋಟೋ ಹಾಕಿದ್ರಿ. ಒಂದ್ ಕೆರೆ ಎಲ್ಲ ಆಯ್ತು, ಈಗ ಗೊತ್ತಾಗ್ಬಿಡ್ತು. ಈಗ ಏನಂದ್ರೆ ನೀರಿಲ್ದಲ್ಲಿ ಏನು ಮಾಡಕ್ ಆಗಲ್ಲ. ನೋಡಿ, ಇಲ್ಲಿ ಬಹಳ ದೊಡ್ಡ ಕೆರೆ. ಇಲ್ಲಿ ಈ ಕಡೆಗೆ ನೀವು ಹಾಗೆ ಫೋಕಸ್ ಮಾಡಿದ್ರೆ ಬಹಳ ದೊಡ್ಡ ಕೆರೆ ಇದೆ ನೋಡಿ ಇಲ್ಲಿ. ಹೌದು, ಆಳ ಮಾಡಿದ್ದು. ಇದು 40 feet ಏನೋ ಇದೆ ಡೆಪ್ತ್. ಹೌದು. ನೋಡಿ, ಹೇಳ್ತಾ ಇರ್ತೇವೆ ಏನಂತಂದರೆ ವಾಟರ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಅಗ್ರಿಕಲ್ಚರ್ಗೆ. ಯಾವ ಅಗ್ರಿಕಲ್ಚರ್ ಮಾಡೋದು ವಾಟರ್ ಮೇನ್ ಆಗುತ್ತೆ. ಅದು ಈ ವರ್ಷ ಅಂದರೆ ಡ್ರಾಟ್ ನಾವು ಸಿಕ್ಕಾಪಟ್ಟೆ ನೋಡಿದ್ವಿ. ಅವ್ರು ನೋಡಿ, ಇಲ್ಲಿ ನನ್ನ ಪ್ರಕಾರ ಒಂದು 10-15 ಪೈಪ್ಸ್ ಇದೆ. ಅಲ್ಲಿ ಏನಂತಾರೆ, ಒಂದೊಂದು ಬ್ಲಾಕಿಗೆ ಡೆಡ್ಲೈನ್ ಇದೆ. ಆ ಡೆಡ್ಲೈನ್ ಪ್ರಕಾರ ಅಲ್ಲಿ ಮೋಟರ್ ಕೂರಿಸಿದ್ದಾರೆ. 3 ನಿಮಗೆ ಸಬ್ಮರ್ಸಿಬಲ್ ಕೂರಿಸಿದ್ದಾರೆ. ಅದು ಎಷ್ಟು ಎಕರೆ ಇರ್ಬೋದು ಕೆರೆ? ಇದು 1.25 ಎಕರೆ ಇದೆ. ಎಷ್ಟು ಲೀಟರ್ ನೀರು ಇರ್ಬೋದು? ಇದು 6.25 ಕೋಟಿ ಇದೆ. 6.25 ಕೋಟಿ.
ಒಂದು ರೌಂಡಿಗೆ 1 ಲಕ್ಷ ಹೋಗ್ಬೋದಾ? 1 ಎಕರೆಗೆ ಒಂದು ಎಕರೆಗೆ 1 ಲಕ್ಷ. ಏನಣ್ಣ ಅಲ್ಲಿ ಅಷ್ಟು ಓಪನ್ ಅಲ್ಲಿ ಉಳಿಸ್ಕೊಂಡಿರೋದು ದೊಡ್ಡ ವಿಷಯ ಅಲ್ವಾ? ಮತ್ತೆ ಕರಣ್ ಏನು ಸಮಾಚಾರ? ಏನು ನೀನು ಬಿಸಿ ಸಿಕ್ಕದೇ ಇಲ್ಲ? ಹೌದಾ? ಮತ್ತೆ ಸಮಾಚಾರ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಮ್ಯಾನ್, ಥ್ಯಾಂಕ್ಸ್. I know it's a tough job. ಹೌದು, ಸಖತ್ ಕಷ್ಟ. ರಿಯಲಿ ಥ್ಯಾಂಕ್ ಯು. ಯಾಕೆಂತಂದ್ರೆ ಐ ನೋ ದ ಪೇನ್. ನಿಜವಾಗ್ಲು ಏನಂತಂದ್ರೆ ನಿಮ್ಮ ಮಾಮೂಲಿ ತೋಟದ ಕೆಲಸ ಮಾಡ್ಕೊಂಡು ಇದು ಇಲ್ದಲೆ ರಾತ್ರಿ ನಿದ್ರೆ ಇಲ್ದಲೆ ದ ಡೆಡಿಕೇಶನ್ ಯು ಶೋ ಅಂಡ್ ದ ಇನ್ಫಾರ್ಮೇಶನ್ ದಟ್ ಗೋಸ್ ಟು ದ ಪೀಪಲ್ ನಿಜವಾಗ್ಲು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಆಲ್ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ಸ್ ಮ್ಯಾನ್. ನೀವು ಕೇಳಿದಾಗ ಕರಣ್ ಅಂತೆಲ್ಲ ಹೆಸರು ಭಾರಿ ಬರುತ್ತೆ, ಮಾಡಬೇಕು, ಆ ಗುಡ್ ವರ್ಕ್ ಇರಲೇಬೇಕು, ನಾಲೆಜ್ ಶೇರಿಂಗ್ ಅಂತ ಇರಲೇಬೇಕು. ತುಂಬ ಖುಷಿ ಆಗುತ್ತೆ ಮಾತ್ರ. ಮತ್ತೆ ವಿಶೇಷ ಎಷ್ಟು ಮಳೆ ನಿಮಗೆ? ಫಸ್ಟ್ ಒಂದು 3.5 ಇಂಚಸ್ ಚೆನ್ನಾಗಾಯ್ತು. ಸೂಪರ್. ನಿನ್ನೆ ಮೊನ್ನೆಯಿಂದ ಯಾಕೋ ಒಂದು ಸ್ವಲ್ಪ ಮೇಲ್ ನೋಡೋದಾಗಿದೆ. ನಾವು ಮೇಲ್ ನೋಡ್ತಿಲ್ಲ, ನಮ್ಮ ಮಳೆ ಬರ್ತಾ ಇದೆ. ಇಷ್ಟಿರ ನಾವು ಮೇಲ್ ನೋಡ್ತೀವಿ. ಅದು ಈ ವರ್ಷ ಏನು ಗೊತ್ತಾ, ಸರ್ಟನ್ ಪ್ಲೇಸಿಗೆ ಬೀಳ್ತಾ ಇದೆ, ನಮಗೆ ಬೀಳ್ತಾ ಇದೆ, ನೀವು ಬ್ರೇಕ್ ತೊಗೊಂಡಿರ್ಬೋದು, ಹೇಳೋಕ್ಕಾಗಲ್ಲ. ಜನರಲ್ ಆಗಿ ಇದು ಸಮ್ಮರ್ ಶಾರ್ಸ್ ಇದೆಯಲ್ಲ, ಹೌದು, ಬಟ್ ಒಂದ್ಸರಿ ಬೀಳೋ ಕಡೆನೇ ಬೀಳೋದು ಅಂತ ಹೇಳ್ತಾರಲ್ಲ, ದಟ್ ಇಸ್ ವೆರಿ ಟ್ರೂ. ನಿಜವಾಗ್ಲು. ಆಮೇಲೆ ಒಂದೊಂದು ಝೋನ್ಸಲ್ಲಿ ನಿಮಗೆ ಬೇಡ ಅಂತಂದ್ರೂ ಮಳೆ ಬರ್ತಾ ಇರುತ್ತೆ. ಮಾಗುಂಡಿ ಸೈಡು ಅದೊಂದೊಂದು ಝೋನ್ ಇದೆಯಲ್ಲ, ಸಮ್ಮರ್ ಶಾರ್ಸಲ್ಲಿ ಆ ಝೋನ್ ತುಂಬ ಮ್ಯಾಟ್ರ್ ಆಗುತ್ತಲ್ಲ. ಹಿಂಗಾಗ್ಬಿಟ್ಟು ಒಂದು ಝೋನಲ್ಲಿ ಬರುತ್ತೆ, ಒಂದು ಝೋನಲ್ಲಿ ಬರಲ್ಲ. ನಡೆಯಲ್ಲ. ಏನಣ್ಣ ಸಮಾಚಾರ? ಗುಡ್ ಕಾರ್ತಿಕ್, ಹೌ ಯು? ಗುಡ್, ಹೌ ಯು? ಲಾಂಗ್ ಟೈಮ್ ಬಂದೇ ಇಲ್ಲ. ಆಮೇಲೆ ವಿಸಿಟಿಗೆಲ್ಲ ಬಿಸಿ. ನಾವು ಬರೋದೇ ನಿಮ್ಮ ವಿಡಿಯೋಗಳು ನೋಡಿದ್ರೆ ಸಾಕು, ಅದು ಹೋದಂಗೆ ಬೇರೆ ಎಷ್ಟೇ. ಮತ್ತೆ ಹೆಂಗ ಇನ್ಸ್ಟಾಗ್ರಾಮ್ ರೀಲ್ ಸ್ಟಾರ್ಟ್ ಮಾಡಿದೀವಿ ಈಗ. ಗುಡ್ ಫ್ಯಾಂಟಾಸ್ಟಿಕ್. ಯು ಆರ್ ಡೂಯಿಂಗ್ ಅ ಸೂಪರ್ ಜಾಬ್. ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ಇಟ್ಸ್ ಇನ್ಸ್ಪಿರೇಷನ್ ಫಾರ್ ಆಲ್ ದ ಯಂಗ್ಸ್ಟರ್ಸ್. ನಿಜವಾಗ್ಲೂ ಥ್ಯಾಂಕ್ ಯು. ಮತ್ತೆ ಏನು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ನಾನು ಪ್ಲಾನೇ ಮಾಡಿರಲಿಲ್ಲ. ಹೆಂಗೆ ಟೇಕ್ ಆಫ್ ಆಯಿತು ಅಂತ ಅದು ವಿತಿನ್ 2 ಮಂತ್ಸಲ್ಲಿ 30,000 ಫಾಲೋವರ್ಸ್. ಮೈ ಗಾಡ್, ವಿತಿನ್ 2 ಮಂತ್ಸಲ್ಲಿ. that's your hard work. ನಿಜವಾಗ್ಲೂ. ಅಲ್ಲಿ ನೋಡಿ ಒಂದು ಗುಡ್ ನ್ಯೂಸ್, ನೀರು ಬರ್ತಾ ಇದೆ. I think we came at the right time. ಇಲ್ಲ, ನಾವೇ ಲಕ್ಕಿ ಇರ್ಬೇಕು ಅವರಿಗೆ. ನಿಜವಾಗ್ಲೂ. ಬರೀ ನೋಡ್ಕೊಂಬರೋಣ. ಏನು ಸಮಾಚಾರ? ನೋಡಿ ಅಪ್ಪ, ಒಂದು ಪ್ಲಾಂಟ್ ಹೌಸು, ಕಮ್ ರಿಯಲ್ ಎಸ್ಟೇಟ್ ಟೈಕೂನ್ ಇರಲ್ಲ. ಮತ್ತೆ ನಾವು ಕಾಲಿಟ್ಟಂಗೆ ನೀರು ಬಂತ, ಒಳ್ಳೆ ನೀರು ಬರ್ತಾ ಇದೆ. ಹೌದು, 4 ಇಂಚ್ ನೀರು ಬರ್ಬೋದು. ಬರ್ಲಿ. ಮತ್ತೆ ನೈಸ್. ನೋಡಿ ಇಲ್ಲಿ ಒಳ್ಳೆ ನೀರು ಬರ್ತಾ ಇದೆ. ನೋಡಿ ಇಲ್ಲಿ ನಾವು ಮತ್ತೆ ಡಾಕ್ಟ್ರು ಹೇಳ್ದಂಗೆ ನಾವು ಇದನ್ನ ಪ್ಲಾನ್ ಮಾಡಿ, ನಮಗೆ ನಂಬರ್ ಆಫ್ ಪ್ಲಾಂಟ್ಸ್ ಜಾಸ್ತಿ ಇರಬೇಕು, ಮತ್ತೆ ಗಾಳಿ ಬೆಳಕು ಚೆನ್ನಾಗಿ ಸಿಗಬೇಕು. 10/6 ಮಾಡಿದ್ದೀವಿ. ಈಗ ಒಂದು ರೋ, ಈಗ ವರ್ಕಿಂಗ್ ರೋ ಇದೆಯಲ್ಲ, ಇದರಲ್ಲಿ ಒಂದು ಕಡೆ ಗಾಳಿ ಆಡೋದು ಸಾಕು ನಮಗೆ. ಈಗ ಇದು 10/6 ಮಾಡಿರೋದ್ರಿಂದ 700 ಚಿಲ್ಲರೆ ಗಿಡ ಹಿಡಿಯುತ್ತೆ ನಮಗೆ. ಇದು ಸ್ವಲ್ಪ ಒಂದೊಂದು ರೆಕ್ಕೆ ತಾಗ್ಬೋದು ಅಷ್ಟೇ, ಏನೂ ಆಗಲ್ಲ. ಎರಡೂ ಕಡೆ ತುಂಬ ಗಾಳಿ ಬೆಳಕು ಸಿಗೋದ್ರಿಂದ ಭಾಳ ಇದನ್ನು ಹೈಟ್ ಮಾಡಿದಾಗ, ನೆಕ್ಸ್ಟ್ ಸ್ಟೆಪ್ ಬಿಟ್ಟಾಗ ಹೈಟ್ ಆದಾಗ ಕಂಪ್ಲೀಟ್ ಒಂದು ವಾಲ್ ಥರ ಆಗುತ್ತೆ ಇದು ನಿಮಗೆ. ಈ ಕಡೆ ಎರಡೂ ಸೈಡ್ ತುಂಬ ಚೆನ್ನಾಗಿ ಜಾಗ ಸಿಗೋದ್ರಿಂದ ಕ್ರಾಪ್ ತಗೊಳ್ಳೋದಕ್ಕೆ ಏನೂ ತೊಂದರೆ ಆಗಲ್ಲ. ಇದನ್ನು ಡಾಕ್ಟರ್ ನಾವು ಕೂತ್ಕೊಂಡು ಮತ್ತು ಮ್ಯಾನೇಜರ್ ಚೇತನ್ ಎಲ್ಲ ಕೂತ್ಕೊಂಡು ಇದನ್ನು ಡಿಸೈಡ್ ಮಾಡಿ 10/6 ಮಾಡಿದ್ದೀವಿ. ಇದು ಯಾರು ಹೊಸದಾಗಿ ಏನಾದರೂ ನೀವು ತೋಟ ಮಾಡಬೇಕಂದ್ರೆ ಇದೊಂದು ಬೆಸ್ಟ್ ನಿಮಗೆ ಮೆಥಡ್, ಬೆಸ್ಟ್ ಮಾಡೆಲ್ ಇದು. ಮತ್ತು ಇನ್ನೂ ಮುಖ್ಯವಾಗಿ ಡಾಕ್ಟ್ರ್ ಅವಾಗ ಎಕ್ಸ್ಪ್ಲೈನ್ ಮಾಡಿದ್ರು, ಪೆಪ್ಪರ್ಗೂ ಪ್ರಿಯಾರಿಟಿ ಕೊಟ್ಟಿದೆ. ನೋಡಿ ಇಲ್ಲಿ ಈ ರೋನಲ್ಲಿ ಏನು ಈ ಜಾಗದಲ್ಲಿ ನಮಗೆ ಜಾಗ ಸಿಗುತ್ತೆ, ನಾವು ಸಾಲ್ ಬಿಟ್ಟು ಸಾಲ್ ಮಾಡಿದೆ ನೋಡಿ. ನೆಕ್ಸ್ಟ್ ಸಾಲದಲ್ಲಿ ಇದೆ ನಿಮಗೆ ನೋಡ್ಬೋದು. ಅದು ಅಲ್ಲೂ ಪೆಪ್ಪರ್ ತೊಗೊಂಡು ಮುಖ್ಯವಾಗಿ ಉದ್ದೇಶ ಏನಂತಂದರೆ ಎಕರೆಗೆ 1 ಟನ್ ಕಾಫಿ 1 ಟನ್ ಕಾಳುಮೆಣಸನ್ನು ತೆಗಿಬೇಕು ಅನ್ನೋ ಪ್ಲಾನಿಂಗಲ್ಲಿ ಮಾಡೋದು. ಖಂಡಿತವಾಗೂ ಇದು ಅಚೀವ್ ಮಾಡ್ಬೋದು. ಮತ್ತು ಇಲ್ಲಿಗೆ ಮಳೆ ಭಾಳ ಲೇಟಾಗಿ ಬಂದಿರೋದು. ಮಳೆ ಮೊನ್ನೆ ಅಲ್ವಾ ಚೇತನ್ ಬಂದಿದ್ದು? 2 ಮಳೆ, 1 7 1 9. ಒಟ್ಟಿಗೆ ಎಷ್ಟು ಮಳೆ ಆಗಿದೆ? ಒಟ್ಟಿಗೆ 90 ಸೆಂಟ್ಸ್ ಮಳೆ ಆಗಿದೆ ಇಲ್ಲಿವರೆಗೂ. ಆದರೂ ನೋಡಿ ಗಿಡನ ಹಾಳಾಗಕ್ಕೆ ಬಿಟ್ಟಿಲ್ಲ, ಮಳೆಗಾಲದಲ್ಲಿ ಇದ್ದಂಗಿದೆ ಗಿಡ. ಹೌದು, ತುಂಬ ಚೆನ್ನಾಗಿ. ಅಂದರೆ ವಾಟರ್ ಮ್ಯಾನೇಜ್ಮೆಂಟ್ ಅಷ್ಟು ಚೆನ್ನಾಗಿ ಇಲ್ಲಿ ವ್ಯವಸ್ಥಿತವಾಗಿ ನಡೆದಿರೋದ್ರಿಂದ ಈ ಥರ ಕ್ಲೈಮೇಟಲ್ಲೂ ನಾವು ಏನು ಕ್ರಾಪ್ ಲಾಸ್ ಮಾಡ್ಕೊಳ್ದಂಗೆ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಮತ್ತು ಎಷ್ಟು ಚೆನ್ನಾಗಿ ಕಾಳು ಕಟ್ಟಿದೆ ನೋಡಿ, ಎಲ್ಲ ಕಂಪ್ಲೀಟು 40-50 ಕಾಯಿ. ಏನೂ ತೊಂದರೆ ಆಗಿದೆ. ಹೌದೌದು, ಕ್ಲೀನ್ ಕಾಫಿ. ಈಗಲ್ಲ 2026 ಇನ್ನು 2 years ಅಲ್ಲಿ ಕ್ಲೀನ್ ಕಾಫಿ. ಹೌದು. ಇನ್ನೇನಾದ್ರು ನಿಮಗೆ ಇದು ಬಿಡ್ಬೋದು, ಇವಾಗನೇ ಸ್ಟಾರ್ಟ್ ಬಿಡ್ಬೋದು. ಅಂದರೆ ಒಂದೇ ಸರಿ ಬಿಡಬಾರ್ದು. ಅದೇ 5 ರಿಂದ 6 ವರ್ಷ ಆದಮೇಲೆ ನೀವು ಕಂಪ್ಲೀಟ್ ಸ್ವಲ್ಪ ರೈಸ್ ಮಾಡ್ತಾ ಹೋಗಿ. ಒಂದೇ ಸರಿ 3 ಅಡಿ ರೈಸ್ ಮಾಡಬೇಡಿ. ಮತ್ತೆ 1.5 ಅಡಿ 4 ರೆಕ್ಕೆನೇ ನೀವು ಮೂವ್ ಮಾಡ್ತಾ ನೋಡಿ. ಇಲ್ಲಿಗ
ಅಲ್ಲಿ ಬಿಟ್ಟಿದೆಯಲ್ಲ ಆ ಥರ. ಸೊ ಮ್ಯಾಕ್ಸಿಮಮ್ ರೆಕ್ಕೆ ಇದೆ ಸರ್. ಈಗ 3 ಅಡಿ ಬಿಟ್ಟಿದ್ದೀರಾ, ನೆಕ್ಸ್ಟ್ ಎಷ್ಟು 2.5ನಾ? 2.5 ಗಿಡದ ಸೈಜ್ ನೋಡಿ ಹೆಂಗಿರುತ್ತೆ, ಗಿಡದ ಸ್ಟ್ರೆಂತ್ ನೋಡ್ಕೊ. ಅದು ಮ್ಯಾಕ್ಸಿಮಮ್ ಅದು. ಹೌದೌದು. ಅದಾದ್ಮೇಲೆ ಮತ್ತೆ ಬಿಡ್ಬೋದು, ಏನು ತೊಂದರೆ ಇಲ್ಲ. ಅಪ್ ಟು 10 feet ವರೆಗೂ ಇಟ್ಕೋಬಹುದು ರೋಬಸ್ಟ. ಕ್ರಾಪ್ 2-3 ಒಳ್ಳೆ ಫಸಲು ತನ್ನ ನಂತರ ಮೇಲ್ಗಡೆ ಎತ್ಕೊಳ್ತೀವಿ, ಅಲ್ಲಿವರೆಗೂ ಬಲ ಬರೋದಿಲ್ಲ ರೆಕ್ಕೆಗಳಿಗೆ. ಇಲ್ಲ ಇಲ್ಲಿ ಸೆಕೆಂಡ್ ಕ್ರಾಪ್, 3ನೇ ಕ್ರಾಪ್ ಇದು. 3ನೇ ಕ್ರಾಪ್ ನಾವು 3rd ಇಯರ್ಗೆ ಸ್ಟಾರ್ಟ್ ಆಯಿತು. ನ್ಯೂಟ್ರಿಷನ್ ಕೊಟ್ಟಿರೋದ್ರಿಂದ ನಾವು ಅದನ್ನೇನು ಹೂ ತೆಗಿಯಕ್ಕೆ ಹೋಗಿಲ್ಲ. ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಎಲ್ಲ ಗಿಡನ ಸೋಲ್ದಂಗೆ ಮೇಂಟೈನ್ ಮಾಡ್ತೀವಿ. ಮಧ್ಯದಲ್ಲಿ ಉಂಟು ಅಂದ್ರೆ 20 ಅಡಿಗೆ ಒಂದು ಸಾಲ್ ಬರುತ್ತೆ ಪೆಪ್ಪರ್ ಲೈನ್. ನೋಡಿ ಎಲ್ಲಿ ಕಾಣ್ತಾ ಇದೆ, ಯಾವ ಕಾರಣಕ್ಕೂ ಕಾಫಿದು ಬೆಳಕು, ಕಾಫಿದು ಗಾಳಿ ನಾವು ಶೇರ್ ಮಾಡ್ಕೊಳ್ಳೋದು ಯಾವುದು. ಸ್ಪೇಸಿಂಗ್ ಹೆಂಗಿದೆ ಅಂತಂದರೆ 6x10 ಇದು. 6 ಉದ್ದ ಬರುತ್ತೆ, ಇಲ್ಲಿ ನೋಡ್ತಿದ್ದೀರಾ ಉದ್ದ 6, ಅಗಲ ಬಂದು 10 ಇದೆ. ಇವ್ರು ಏನು ಮಾಡಿದ್ದಾರೆ ಅಂದರೆ ಆಲ್ಟರ್ನೇಟ್ ರೋ ಅಲ್ಲಿ ನಿಮಗೆ ಸಿಲ್ವರ್ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ 10x10 ಸಿಲ್ವರ್ ಹಾಕಿದ್ದಾರೆ. ನೋಡಿ ಇಲ್ಲಿ ಸಿಲ್ವರ್ ಹಾಕಿದ್ದಾರೆ. ಇವ್ರದ್ದು ಏನು ವಿಷನ್ ಏನಿದೆ ಅಂತಂದರೆ 2026 ಸೂಪರ್ ಅಲ್ಲ, ಕರೆಕ್ಟ್ ಅಲ್ಲ? ಇವ್ರದ್ದು 2026 ವಿಷನಲ್ಲಿ 1 ಟನ್ ಗ್ರೀನ್ ಕಾಫಿ, 1 ಟನ್ ಮೆಣಸು. ಯಾರಿಗುಂಟು ಯಾರಿಗಿಲ್ಲ. ನಿಜವಾಗಿ ನೋಡಿ ವೆಲ್ ಪ್ಲ್ಯಾಂಡ್. ಈಗ ಮಾಡೋರಿಗಂತೂ ಸಿಕ್ಕಾಬಿಟ್ಟು ಆಪ್ಷನ್ಸ್ ಇದೆ. ಸ್ಪೇಸಿಂಗ್ ಅದರಾಗಲಿ ಯಾವುದ್ರಲ್ಲಾಗಲಿ ಭಾರಿ ಚೆನ್ನಾಗಿದೆ. ವೆರಿ ವೆಲ್ ಪ್ರೂನ್ ಅಲ್ಲ, ನಿಜವಾಗಿ ಭಾರಿ ಚೆನ್ನಾಗಿದೆ. ಆಕ್ಚುಲಿ ದೇ ಓನ್ಲಿ ಹ್ಯಾವ್ ಗಾಟ್ 98 cents ಮಳೆ. ಹೌದು, 7 rounds ಆಫ್ ಇರಿಗೇಷನ್. ಪ್ರತಿಯೊಂದು ಗಿಡನೂ ಕೌಂಟ್ ಇದೆ. ಹೌದು, ಆಫೀಸಲ್ಲಿ ವೆಲ್ ಮೇಂಟೈನ್ ಸರ್. ನಾನು ಲಾಸ್ಟ್ ಇಯರ್ ಬಂದಿರಲಿಲ್ಲ, ನೀವು ನಮ್ಮ ತೋಟಕ್ಕೆ ಬಂದಿದ್ದೀರಿ, ಆದರೆ ಬರಲಿಲ್ಲ, ಬ್ಯುಸಿ ಇದ್ದೀರಿ ಅವತ್ತು. ಮತ್ತು ಕರಣ್ ಏನು ಫೀಡ್ಬ್ಯಾಕು? ವೆರಿ ಐಡಿಯಲ್ ಸ್ಪೇಸಿಂಗ್. ನಿಮಗೆ ಅಗೇನ್ ಹೊಸ್ದಾಗಿ ಮಾಡ್ತಾನೆ ಅಂತಂದವ್ರು ಬೇರೆ ಬೇರೆ ಸ್ಪೇಸಿಂಗಲ್ಲಿ ನೋಡ್ಬೋದು. ಬಿಕಾಸ್ ಹೊಸ್ದಾಗಿ ನಮ್ಮ ತಲೆಯಲ್ಲೇ ಮಾಡಿದಾಗ ನಾನು ತುಂಬ ಥಿಂಕ್ ಮಾಡಿದಾಗ ಏನಾಗೋಗ್ಬಿಡುತ್ತೆ, ಯು ಕೆನಾಟ್ ವಿಜುವಲೈಸ್. ಹೌದು, 5 years ಆದಮೇಲೆ ಹೆಂಗಾಗುತ್ತೆ, 4 years ಆದಮೇಲೆ ಹೆಂಗಾಗುತ್ತೆ. ಹೌದು, ಯಾರು ಬಂದು ನೋಡಿದಾಗ ಇದ್ರಲ್ಲಿ ನಿಮ್ಗೆ ಇನ್ನೂ ವೇರಿಯೇಷನ್ಸ್ ಮಾಡಬೇಕಾ, ಇದೇ ಥರ ಮಾಡಬೇಕಾ, ಅಥವಾ ನಿಮಗೆ ಇದ್ರದ್ದೇ ಒಂದು ಪೆಪ್ಪರ್ದೇ ಬೇಕಾದ್ರೆ ಒಂದು ಸಪ್ರೇಟ್ ಲೈನ್ ಮಾಡಿ. ಹೌದು, ಕ್ಯಾನ್ ವಿಜುವಲೈಸ್. ಮತ್ತು ಇನ್ನೊಂದೇನು ಅಂತಂದರೆ ಸ್ಪೇಸಿಂಗ್ ಬಂದಾಗ ನಾವು ಹೆಸರು ಹೇಳ್ಬೇಕಂದ್ರೆ ಯಾವುದು ಒಂಥರ ಅಮ್ಮನಲ್ಲ. ಸ್ಪೇಸಿಂಗ್ ಅಂತ ಬಂದಾಗ ಕಾರ್ತಿಕ್, ನನಗೆ ಒಂದು ರಿಯಲೈಸ್ ಆಗಿರೋದೇನು ಗೊತ್ತಾ, ನಿಮಗೆ ನೀರು ಬೇಕು ಅಂತಂದರೆ ಎಕ್ಸಸ್ ಆಗಿ ಇರಿಗೇಷನ್ ಮಾಡ್ಬೋದು. ಕರೆಕ್ಟ್. ನ್ಯೂಟ್ರಿಷನ್ ಕೊಡಬೇಕು ಅಂದರೆ ಜಾಸ್ತಿ ಫರ್ಟಿಲೈಸರ್ ಕೊಡ್ಬೋದು. ಬಟ್ ನಿಮಗೆ ಶೇಡ್ ಮೇಂಟೈನ್, ನಮ್ಮದು ಸ್ಪೇಸಿಂಗ್ ಯಾವ ಥರ ಇರಬೇಕು ಅಂತಂದರೆ ಎಲ್ಲ ಗಿಡಕ್ಕೂ ಬೆಳಕು ಮತ್ತು ಬಿಸಿಲು ಬೀಳಂಗಿರಬೇಕು. ಹೌದು. ದ ಒನ್ಸ್ ಯು ಮೆಸ್ ಅಪ್ ಯುವರ್ ಸ್ಪೇಸಿಂಗ್, ದಟ್ ಕೆನಾಟ್ ಬಿ ಕರೆಕ್ಟೆಡ್. 10 ವರೆಗೂ ವೆರೈಟಿ ಅಂದರೆ ನರ್ಸರಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ವೆರೈಟಿನ ಎಲ್ಲ ಕಡೆ ಒಂದು ಕಡೆ ವೆರೈಟಿ ಬ್ಯಾಂಕ್ ಥರ ಒಂದು ಕಡೆ ಮಾಡಿರೋದು. ಇದು ನಿಮಗೆ ಪಂಚಮಿ ಇದೆ, ಆಮೇಲೆ ಬೇರೆ ಬೇರೆ ಶ್ರೀಕರ, ಶುಭಕರ, ಕೈರಾಲಿ ಅಂತೇಳಿ ವೆರೈಟಿ. ಇದು P10 ಅಂದರೆ ಯಾವ್ದು ಒಳ್ಳೊಳ್ಳೇದಿದೆ ಸೆಲೆಕ್ಟೆಡ್ ಅದನ್ನೆಲ್ಲ ಇಲ್ಲಿ ಮಲ್ಟಿಪ್ಲೈ ಮಾಡೋಕ್ಕೆ ಇವರು ಇಲ್ಲೇ ನೋಡಿ ಎಲ್ಲ ಥರ ವೆರೈಟಿ ಥರ ಪೆಪ್ಪರ್ ಇಲ್ಲಿ ಹಾಕಿದ್ದಾರೆ ಮಲ್ಟಿಪ್ಲೈ ಮಾಡೋಕ್ಕೆ. ನೆಕ್ಸ್ಟಿಗೆ ಇಲ್ಲಿ ನೋಡಿ ಬಾಸ್ಕೆಟಲ್ಲಿ ಹಾಕಿ ಜಾಸ್ತಿ ಗಿಡಗಳ ಮಾತ್ರ ಉದ್ದೇಶಕ್ಕಿದ್ದನ್ನು ನೋಡಿರ್ಬೋದು. ನಮ್ಮದು ವೆರೈಟೀಸ್ ಯಾವ್ಯಾವ ಥರ ಪೆಪ್ಪರ್ ಬೇಕು ಅಂತಂದರೆ ಹೋಗ್ಬಿಟ್ಟು ಸಿರ್ಸಿ ವ್ಲಾಗ್ ನೋಡಿ. ಆಲ್ಮೋಸ್ಟ್ ಒಂದು 5 ಇಂದ 6 ಸಿರ್ಸಿ ವ್ಲಾಗ್ ಇದೆ, ನೀವು ನೋಡ್ಬೋದು ಅಲ್ಲಿ. ನೋಡಿಲಿ P8 ಇದೆ, ಅದರಲ್ಲಿ ಬೆಸ್ಟ್ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಅಡ್ವೈಸ್ ಮಾಡೋದು ಯಾವುದಂದ್ರೆ P1, P2, P3, ಆಮೇಲೆ ತೇವಮ್ಮು, P9, ಅದೆಲ್ಲ ಬೆಸ್ಟ್ ವೆರೈಟೀಸಲ್ಲಿದೆ. P1 ಮ್ಯಾಕ್ಸಿಮಮ್ ಕ್ಲಿಕ್ ಆಗೋದು. ಇನ್ನೇ ವಿಶೇಷ ಏನೋ ಒಂದು ಹ್ಯೂಮಿಡ್ ಅಲ್ಲ. ಏನು ಸರ್, ಏನು ಸಮಾಚಾರ ವಿಶೇಷ? ನೀವು ಹೇಳ್ಬೇಕು. ಸುಮ್ಮನೆ ತಗೊಂಡ್ವಿ. ತೊಗೊಂಡ್ರಾ? ಹೆಂಗಿತ್ತು? ಹಾಂ, ಹೆಂಗಿತ್ತು ರಿಸಲ್ಟ್? ಹೆಂಗಿತ್ತು? ಕಾಫಿ ಬೋರ್ಡಿಗೆ ರಿಸಲ್ಟ್ ಕೊಟ್ಟು 92%. ಹಾಂ, ನಂದು ಸಬ್ಸ್ಕ್ರೈಬರ್ ಹೇಳಿ ಅದನ್ನ ನೋಡಿ. ನಾನು ಡೆವಲಪ್ಮೆಂಟ್ ಸುಣ್ಣ ಹೇಳಿದ್ದೆ, ರೆಫರ್ ಮಾಡಿದೆ. ಇಲ್ಲಿ ತೊಗೊಂಡ್ರಲ್ಲ, ಎಷ್ಟೊಂದು ತೊಗೊಂಡ್ರಿ? ನಮ್ಮದು 40 tons. 40 tons ತೊಗೊಂಡ್ರು. ನೀವು ಫಸ್ಟಿಗೆ ಪೇಮೆಂಟ್ ಮಾಡಿಲ್ಲ? ಇಲ್ಲ, ಸೂಪರ್. ರಿಪೋರ್ಟ್ ಬಂದ ಮೇಲೆ ಪೇ ಮಾಡಿ ಅಂತ. ರಿಪೋರ್ಟ್ ಏನು ಬಂತು ರಿಸಲ್ಟು? 100%. ಅಂದರೆ 92 ಬಂತು. 92 ಇಸ್ ಗುಡ್, ವೆರಿ ಗುಡ್, ವೆರಿ ಗುಡ್. ಬನ್ನಿ, ಸೂಪರ್. ನೋಡಿ ಇಲ್ಲಿ ಫುಲ್ ಡಾರ್ಕ್ ವೆರೈಟಿ ನೋಡಿ, ಸೂಪರ್. ಮತ್ತು ಇನ್ನೊಂದು ನೋಡಿ, ಇದು ಮರಗಾಸಿ ಮಾಡೋದ್ರ ಪ್ರಾಬ್ಲಮ್ ಇಲ್ಲ. ನೋಡಿ ಇಲ್ಲಿ ಬಿದ್ದರೂ ಏನಾಗಲ್ಲ. ಈಗ ಎಲ್ಲರೂ ಸ್ಮಾರ್ಟ್ ಆಗಿರೋದ್ರಲ್ಲಿ ಈಗ ಸ್ಮಾರ್ಟ್ ಇರಿಗೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ನೀವು ನೋಡ್ಬೋದು, ಸೋಲೋ ಗ್ರೋ ಸ್ಮಾರ್ಟ್ ಜೊತೆಗೆ ಎಲ್ಲರೂ ಸ್ಮಾರ್ಟ್ ಆಗಿಬಿಟ್ಟು ಇದೂ ಅಷ್ಟೇ. ನಾವು ಸ್ಮಾರ್ಟ್ ಇರಿಗೇಷನ್ ಯೂಸ್ ಮಾಡ್ತಾ ಇದ್ದಾರೆ. ಮೇಲ್ಗಡೆ ನೋಡಿ ಪ್ಯಾನೆಲ್ಸ್ ಇದೆ, ಅದು ಆಟೋಮೆಟಿಕ್ ಅದ್ರ ತಕ್ಕಂತೆ ಚೇಂಜು ಆಗುತ್ತೆ ಇಲ್ಲಿ. ಸರ್ ಏನು ಅನಿಸುತ್ತೆ ಸರ್ ನಿಮಗೆ? ಭಾಳ ಖುಷಿ. 2019ಇಂದ ಇದು ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿರೋದು ಇದು. ಇನ್ವೆಸ್ಟ್ಮೆಂಟ್ ಅಂತೂ ಸಖತ್ ಮಾಡಿಬಿಟ್ಟಿದೆ. ಹೌದು, ಇಲ್ಲ ನಿಜವಾಗ್ಲೂ ನೋಡಿ. ನಾನು ಸಬ್ಸ್ಕ್ರೈಬರ್ಸ್ ಫಸ್ಟ್ ಟೈಮ್ ಸಿಗ್ತಿರೋದು ನಾವಲ್ಲ. ನೀವು ಹೆಸರು ಹೇಳಿ? ವಿನಯ್. ನಿಮ್ಮದು? ಶಮಂತ್. ಯಾವ ಊರು? ನಮ್ಮದು ಕಣ್ತೂರು. ಆಲೂರು. ನಿಮ್ಮದು ಅಲ್ಲೇನಾ?
ಸೂಪರ್. ವಿಡಿಯೋ ಚೆನ್ನಾಗಿ ಬರ್ತಿದೆಯಲ್ಲ? ಸೂಪರ್ ಆಗಿ ಬರ್ತಾ ಇದೆ. ಥ್ಯಾಂಕ್ಸ್. ನೋಡ್ತಾ ಇರಿ, ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೀರಾ? ಹೌದೌದು. ಇನ್ಸ್ಟಾಗ್ರಾಮ್ ನೋಡಿ, ಯೂಟ್ಯೂಬ್ ನೋಡಿ, ಫಾಲೋ ಮಾಡಿ. ಹಾಂ, ಥ್ಯಾಂಕ್ಸ್. ಹೇಳ, ಇದು ಎಷ್ಟು ಎಕರೆ? ಇದು 1.5 ಎಕರೆ ಬರುತ್ತಾ? ಇದು 2.25 ಎಕರೆ ಆಗಿದೆ. ಇದು 320 ಡೆತ್ ಬಂದ್ಬಿಟ್ಟು 45 ಅಡಿ ಆಳ ಇದೆ ಇದು. ಓಕೆ, ಫುಲ್ ಖಾಲಿ ಮಾಡಾಕಿದ್ದೀರಾ? ಫುಲ್ ಖಾಲಿ ಆಗಿ. ನೀವು ಅದನ್ನ ಯಾಕೆ ಬಿಡಿಸಿ ಡೈನಮೆಟ್ರಿ ಓಡಿಸ್ಬೋದಾಗಿತ್ತಲ್ಲ ಅದನ್ನ? ಬಂಡು ಅದು ನಾವು ಹಾಕಿರೋ ಬಂಡ್ ಅದು. ಅಲ್ಲ, ಕಲ್ಲು. ಅಲ್ಲ, ಬಂಡ್ ಹಾಕಿರೋ ಬಂದು ಡ್ಯಾಮೇಜ್ ಆದ್ರೆ ಸೀಪೇಜ್ ಆಗುತ್ತೆ. ಓಕೆ 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 ಓಕೆ. ನೀರು ಸೀಪೇಜ್ ಆಗುತ್ತೆ, ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನ ಇದು ಮಾಡಲಿಲ್ಲ. ಇಲ್ಲಿ ನಿಮ್ಗೆ ಏನು ಅಂತಂದರೆ, ಇಲ್ಲಿ ಸ್ವಲ್ಪ ಆನೆಗಳ ಕಾಟ ಜಾಸ್ತಿ. ಅದಕ್ಕೆ ಏನು ಅಂತಾರೆ ನೋಡಿ, ಇವರು ಸೈರನ್ ಕಮ್ ಕ್ಯಾಮ್ರಾ ಎಲ್ಲನೂ ಹಾಕಿದ್ದಾರೆ. ಸ್ವಲ್ಪ ಚೇತನ್ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಇಲ್ಲಿ ಐಬ್ಯಾಕ್ಸ್ ಬೇರೆ ಹಾಕಿದ್ದಾರೆ. ಸರ್, ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತೀರಾ? ಅಂದರೆ ಈಗ ನಮ್ಮ ಸ್ವಲ್ಪ ಲೇಬರ್ದು ಇಶ್ಯೂ ಇತ್ತು, ಬೇರೆಯವ್ರದ್ದು ಲೋಕಲ್ ಅವ್ರು ಇವರು ಬರೋದು, ಮತ್ತು ಆದ್ಮೇಲೆ ಆನೆಗಳದ್ದು, ಜನಗಳದ್ದು ಸ್ವಲ್ಪ. ಹಾಗಾಗಿ ನಾವೇನು ಮಾಡಿ ಸೋಲಾರ್ ಹಾಕಿದ್ವಿ, ಮತ್ತು ಬೇರೆ ಯಾರು ಬರಬಾರ್ದು ಅಂತ ಕ್ಯಾಮ್ರಾನ ಹಾಕಿದ್ವಿ. ಸೈರನ್ ಕೂಡ ಅದು ಯಾರು ನಮ್ದು ಬೇಲಿ ಕ್ರಾಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸೈರನ್ ಬಂದ್ಬಿಡುತ್ತೆ. ನಮಗೆ ಇಮಿಡಿಯೇಟ್ ಫೋನಿಗೆ ಬಂದ್ಬಿಡುತ್ತೆ. ಸೂಪರ್. ಮತ್ತೆ ಆನೆ ದಾಟ್ಬಾರ್ದು ಟ್ರೆಂಚು ಮತ್ತೆ ನಿಜವಾಗ್ಲೂ. ಈಗ ಇರುತ್ತಾ? ಕರೆಂಟ್ ಇರುತ್ತಾ? ಇದೆ, ನಾವು ಆಫ್ ಮಾಡಿದ್ದೀವಿ. ಓಕೆ ನೋಡಿ, ಇಲ್ಲಿ ಹೈ ಬಾಕ್ಸಲ್ಲಿ ಹಾಕಿರೋದು. ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ವಿತ್ ಎಲ್ಲ ಇದೆ ನಿಮಗೆ. ಬನ್ನಿ, ಜ್ಯೂಸ್ ಕುಡ್ಕೊಂಬೋಣ. ಪನ್ನೀರ್ ಫುಲ್ ಸಖತ್ತಾಗಿದೆ. ನೋಡ್ಕೊಳ್ಳಿ, ಮಣ್ಣು ಪರೀಕ್ಷೆ ಮಾಡಿಸಿ. pH ಬ್ಯಾಲೆನ್ಸಲ್ಲಿ ಇರೋದು ಅತಿ ಮುಖ್ಯ. ಏನು pH ನೀವು ಬ್ಯಾಲೆನ್ಸ್ ತಪ್ಪಿದ್ರೆ ಕೆಲವು ನ್ಯೂಟ್ರಿಯೆಂಟ್ ತಗೊಳ್ಳಲ್ಲ, ನೀವು ಹಾಕ್ತೀರಾ, ಅದು ತಗೊಳಕ್ಕಾಗಲ್ಲ. ಅದಕ್ಕೆ pH 5 ಒಳಗಡೆ ಬರೋ ಅಂಥ ಕಡೆಗೆ ತುಂಬ ಗೊಬ್ಬರಗಳು ಅಪ್ಟೇಕ್ ಆಗಲ್ಲ. ಗೊಬ್ಬರ ಹಾಕಿದ್ದೀವಿ, ಗಿಡ ಹಾಕ ಚೆನ್ನಾಗಿ ಬರ್ತಾ ಇಲ್ಲ, ಅದು ಬರಲ್ಲ. ಅದು 6ರಿಂದ 7 ಒಳಗಡೆ ಇರಬೇಕು pH. ಅದು ಏಲಕ್ಕಿಗಿರ್ಬೋದು, ಅಡಿಕೆಗಿರ್ಬೋದು, ಕಾಳು ಮೆಣಸಿಗಿರ್ಬೋದು, ಎಲ್ಲಕ್ಕೂ 6ರಿಂದ 7 pH ಇರಬೇಕು. ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಸ್ವಲ್ಪ ರೈಸ್ ಆಗೋ ಥರ ನೋಡ್ಕೋಬೇಕು. ಇವೆರಡನ್ನು ಮಾತ್ರ ಗಮನಿಸಿದ್ರೆ ಸಾಕು. ಇನ್ನು ಕೆಲವೇಂದ್ರೆ ಸಾಯಿಲ್ ಟೆಸ್ಟ್ ಮಾಡಿಸ್ಬಿಟ್ಟು ನಮ್ಮದ್ರಲ್ಲಿ ಪೊಟ್ಯಾಶ್ ಜಾಸ್ತಿ ತೋರಿಸಿದ್ದಾರೆ, ಪೊಟ್ಯಾಶ್ ಜಾಸ್ತಿ ಇದೆ, ನೈಟ್ರೋಜನ್ ಜಾಸ್ತಿ ಇದೆ, ಫಾಸ್ಫರಸ್ ಜಾಸ್ತಿ ಇದೆ ಅಂತೇಳಿ ನೀವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀರಾ. ಅದು ಅವೈಲೇಬಲ್ ಫಾರ್ಮಲ್ಲಿ ಇರಲ್ಲ, ಅಲ್ಲಿ ಜಾಸ್ತಿ ತೋರಿಸ್ತಾ ಇದೆ, ಅದು ನಿಮ್ಮ ಗಿಡಕ್ಕೆ ಸಿಗ್ತಾ ಇಲ್ಲ. ಅದು ಹಂಗಂತೇಳಿ ನೀವು ಪೊಟ್ಯಾಶ್ ಜಾಸ್ತಿ ತೋರಿಸ್ತಾ ಇದೆ ಅಂತ ಪೊಟ್ಯಾಶ್ ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿರೋದನ್ನು ಏನಲ್ಲಿ ಇಟ್ಕೊಂಡಿದೆ, ಏನು ಲಾಕ್ ಆಗಿದೆ ಅದನ್ನು ರಿಲೀಸ್ ಮಾಡಿಕೊಡ್ಬೇಕು ನೀವು. ಅದಕ್ಕೆ ಜೀವಾಮೃತ ಇಂಥವನ್ನ ಕೊಟ್ಟರೆ ನೀವು ಅದನ್ನು ಸ್ವಲ್ಪ ಇದು ಮೈಕ್ರೋಬ್ಸ್ ಆಕ್ಟಿವಿಟೀಸ್ ಜಾಸ್ತಿ ಆದಾಗ, ನಮ್ಮದೊಂದು ಬ್ಲಾಕ್ ಆ ಥರ ಆಗಿತ್ತು, ಹಂತವಾಗಿ ಅದೊಂದು 3-4 ವರ್ಷದಲ್ಲಿ ನಾವು ಸರಿ ಮಾಡ್ಕೋಬೋದು. ಏನಂದರೆ ಅಂಥ ಟೈಮಲ್ಲಿ ನೀವು ಫಾಸ್ಫರಸನ್ನು ಕಮ್ಮಿ ಹಾಕಿ, ಭೂಮಿ ಕಮ್ಮಿ ಹಾಕಿ, ನೀವು ಎಲೆ ರೂಪದಲ್ಲಿ ಎಲೆ ಮುಖಾಂತರ ಕೊಡಬೇಕಾಗತ್ತೆ. ಅದು ಕಡಿಮೆ ಮಾಡಬಾರ್ದು, ಅದು ಅವೈಲೇಬಲ್ ಫಾರ್ಮಲ್ಲಿ ಇರೋಲ್ಲ, ಮಣ್ಣೊಳಗೆ ಹಿಡ್ಕೊಂಬಿಟ್ಟಿದೆ ಅಷ್ಟೇ ಅದು. ಹಾಗಾಗಿ ಈ ಥರದ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾಗತ್ತೆ. ಮೊದಲನೇದು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ. ಆಮೇಲೆ ನೀರಿನ ನಿರ್ವಹಣೆ ಭಾಳ ಮುಖ್ಯ. ಈ ಸರಿ ಎಲ್ಲರಿಗೂ ಅರ್ಥ ಆಗಿದೆ ನೀರು ಎಷ್ಟು ಬೇಕು ಅಂತೇಳಿ. ಮತ್ತು ಅದರ ನಿರ್ವಹಣೆ, ನೀರಿದೆ ಕೆಲವ್ರಿಗೆ 2 ರೌಂಡಿಗೆ ಖಾಲಿ ಮಾಡಿಬಿಡ್ತಾರೆ ನೀರನ್ನು. ಎಷ್ಟು ಹೊಡಿಬೇಕು, ಹೂ ಆಗೋದಕ್ಕೆ ಎಷ್ಟು ನೀರು ಬೇಕು? 70 ಸೆಂಟ್ಸಿಗೆ ಹೂ ಆಗುತ್ತೆ. 2 ಇಂಚ್ ಆಗೋಷ್ಟು ನೀರು ಕೊಟ್ಬಿಡ್ತೀರಾ ಒಂದೇ ಸರಿ, ಅದೇನೂ ಪ್ರಯೋಜನ ಆಗಲ್ಲ, ನೀರು ವ್ಯರ್ಥ ಆಗುತ್ತೆ. ಅದು ಯಾವ ನಾಜಲ್ ಇದೆ, 8 mm ನಾಜಲ್ ಇದೆಯಾ, 10 mm ಇದೆಯಾ, 12 ಇದೆಯಾ, 16 ಇದೆಯಾ, ಅದರ ಮೇಲೆ ಅವರ್ ಫಿಕ್ಸ್ ಮಾಡ್ಕೊಳ್ಳಿ. 1 ಗಂಟೆಗೆ ಎಷ್ಟು ನೀರು ಡಿಸ್ಚಾರ್ಜ್ ಆಗ್ತಾ ಇದೆ, ನಮಗೆ ಎಷ್ಟು ಗಂಟೆ ಹೊಡಿಬೇಕಂತ. ತುಂಬ ಜನ ಸ್ಕಿಪ್ಪರ್ ಇಟ್ಕೊಂಡು 3 ಗಂಟೆ 4 ಗಂಟೆ ಹೊಡಿಯೋರು ನಾನು ನೋಡಿದ್ದೀನಿ. ಅದು 3 ರೌಂಡಿಗೆ ಹೊಡಿಬೋದು, ಅದನ್ನು 1 ರೌಂಡಿಗೆ ಹೊಡಿಯೋ ಅಂಥದ್ದನ್ನು. ಅದು ರೂಟ್ ಝೋನಿಂದ ಕೆಳಗೆ ಹೋಗ್ಬಿಡುತ್ತೆ, ಮೇಲ್ಪದ್ರೆ ಮತ್ತೆ ಒಣಗುತ್ತೆ ಬೇಗ, ಮತ್ತೆ ಅಲ್ಲಿ ನೋಡಿದ್ರೆ ನೀರು ಖಾಲಿ ಆಗಿರುತ್ತೆ. ಅದನ್ನೇ ನೀವು ಪದೇ ಪದೇ ಕೊಡ್ತಾ ಇದ್ರೆ ಆ ನೀರನ್ನು ನಾವು ಸದ್ಬಳಕೆ ಮಾಡ್ಕೋಬೋದು. ಹಾಗಾಗಿ ಅದ್ರ ಕಡೆನೂ ಗಮನ ಕೊಡಿ. ಮತ್ತು ನಿಮ್ಮ ತೋಟ ಎಷ್ಟಿದೆ, 10 ಎಕರೆ ಇದೆ ಅಂತ ಅಂದರೆ ನಿಮಗೆ 60ರಿಂದ 70 ಲಕ್ಷ ಲೀಟ್ರನ್ನ ನೀವು ಕಡ್ಡಾಯವಾಗಿ ನೀವು ಸ್ಟೋರೇಜ್ ಇಟ್ಕೊಂಡಿರ್ಬೇಕು. 4ರಿಂದ 5 ರೌಂಡ್ ನೀರು ಹೊಡಿತೀರಾ ಅಂತ ಅಂದರೆ ಅದಕ್ಕೆ ಏನು ಸೈಜಲ್ಲಿ ಬೇಕು ಕೆರೆ ನಮಗೆ, ಅದನ್ನು ನೀವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕು. ನಿಮಗೆ ಒಂದೊಳ್ಳೆ ಸೆಷನ್ ಇತ್ತು. ಈಗ ಧರ್ಮಣ್ಣಂದು ಸೆಷನ್ ಆಯಿತು. ಈಗ ಕ್ವಶನ್ ಕೇಳಬೇಕು. ಈಗ ನೋಡಿ, ಮೋಡ ಫುಲ್ ರೆಡಿಯಾಗಿದೆ. ಅದಕ್ಕಿಂತ ಮುಂಚೆ ಊಟ ಮಾಡ್ಕೊಂಬಿಡೋಣ ಅಂತ ಬನ್ನಿ. ಈಗ ಟೈಮ್ ಬಂದುಬಿಟ್ಟು 3:30 ಆಗಿದೆ ಅಣ್ಣ. ಎಕ್ಸಲೆಂಟು, ಚೆನ್ನಾಗಿತ್ತು ಇವತ್ತು ಸೆಷನ್. ಮಾತ್ರ ಭಾಳ ಚೆನ್ನಾಗಿತ್ತು. ಮತ್ತು ಧರ್ಮಣ್ಣ ಎಲ್ಲ ಇದ್ರು, ಡಾಕ್ಟರ್ ಇದ್ರು, ತುಂಬ ಖುಷಿ ಆಯಿತು. ಒಳ್ಳೆ ಮಾತಾಡೋ ಇನ್ಫಾರ್ಮೇಶನ್. ಹೌದು, ಧರ್ಮರಾಜ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ತುಂಬಾ ನಾಲೆಡ್ಜ್ ಇದೆ. ಹೌದು. ಸೊ ಅವರು ಬೆಳಿಗ್ಗೆ ಬಂದವ್ರು ನೋಡಿ, ಈಗ ಸಾಯಂಕಾಲ ತನಕ ಇದ್ದಾರೆ. ಎಲ್ಲ ನಾಲೆಡ್ಜ್ ನ ಅವರು ಶೇರ್ ಮಾಡ್ಕೊಂಡ್ರು. ನಿಜವಾಗ್ಲೂ ಗ್ರೇಟ್ ಅದು. ನಿಜವಾಗ ಚೆನ್ನಾಗಿತ್ತು. ಮತ್ತೆ ಇನ್ನು 9th ಏನಿದೆ, 19th ಈಗ ನೆಕ್ಸ್ಟ್ ಹಸಿರು ಅಗ್ರಿ ಟೂರಿಸಮ್, 19th ಕಂಪ್ಲೀಟ್ ಆರ್ಗ್ಯಾನಿಕ್ ಒಂದು 25 acres ಕಂಪ್ಲೀಟ್ ಆರ್ಗ್ಯಾನಿಕ್, ಫುಲ್ ಜೀವಾಮೃತ ಎಲ್ಲ ಗೀರ್ ತಳಿನ ಸಾಕೊಂಡಿದ್ದಾರೆ. 25 ಎಕರೆ ಪೆಪ್ಪರು, ಕಾಫಿ, ಅಡಿಕೆ.
ಸೂಪರ್ ಅಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅದು ಅಪ್ಡೇಟ್ ಇರುತ್ತೆ, ನಾನು ನಿಮ್ಗೆ ಕಳ್ಸಿರ್ತೀನಿ ಮತ್ತೆ ನಂಬರು ಕೊಟ್ಟಿರ್ತೀನಿ, ಅರವಿಂದ ನಂಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರಿಗೆ. ನೋಡಿ ಎಲ್ಲ ಕೂರ್ಗಿಂದ ಬಂದಿದ್ದಾರೆ, ಹೋಗ್ತಾ ಇದ್ದಾರೆ. ಸಿ ಅಬೆನ್ ಆಲ್ ದ ಬೆಸ್ಟ್. ಎಷ್ಟು ಮಳೆ ಬಂತು ಟೋಟಲ್? 50 ಸೆನ್ಸು ಅಷ್ಟಕ್ಕೆಲ್ಲ ಹಸಿರು ಆರ್ಗ್ಯಾನಿಕ್ ಬಂತು. ಒಂದು ಒಳ್ಳೆ 50 ಸೆಷನ್ ಮತ್ತೆ ತುಂಬಾ ನಾಲೆಜಬಲ್ ಆಗೈತೆ ಅಣ್ಣ. ಮತ್ತೆ ಇನ್ನೊಂದೇನಂದ್ರೆ ಬೆಳಗಿಂದ ಸಾಯಂಕಾಲ ತನಕ ನಮ್ ಜೊತೆ ಇದ್ರು. ಟೈಮ್ ಒಂದು 4 o'clock ಆಗಿದೆ ಬೆಳಗ್ಗೆ. ಥ್ಯಾಂಕ್ಸ್ ಅಣ್ಣ. ಮತ್ತೆ ಬರ್ತಾ ಇರ್ತೀನಿ, ಇದು ನಮ್ದೇ ಕ್ಲಾಸ್. ನಿಜವಾಗ್ಲೂ ನಿಮ್ದು ಇವರೆಲ್ಲ ಮಾಡ್ತಿರೋ ಸೋಷಿಯಲ್ ಸರ್ವಿಸ್, ಇವರಿಗೆ ನಾವು ಸಪೋರ್ಟ್ ಮಾಡ್ಲೇಬೇಕು. ಈ ನಮ್ಮ ಈ ಗವರ್ನರ್ ಅವರಿಗೆಲ್ಲ ಪ್ರೈಮ್ ಮಿನಿಸ್ಟರ್ಗೆಲ್ಲ 2 ನಿಮಿಷ ಅಂತ, ನಿಮಿಷನೂ ತುಂಬಾ ಇಂಪಾರ್ಟೆಂಟ್. ಹಂಗೆ ಅಗ್ರಿಕಲ್ಚರ್ ಇದ್ರಲ್ಲಿ ಇವರಿಗೆ 1, 2, 5 ನಿಮಿಷನೂ ಇಂಪಾರ್ಟೆಂಟ್ ಅಣ್ಣ. ಹಿಂಗೆ ಬಂದು ಸಪೋರ್ಟ್ ಎಲ್ಲ ನಮ್ದೆಲ್ಲ ಜವಾಬ್ದಾರಿ ಇದು. ಹೌದೌದೌದು. ನಾವು ಇದಕ್ಕೆ ಬರ್ತಾ ಇರ್ತೀನಿ. ಇನ್ನು 3ನೇ ಕ್ಲಾಸಿಗೆ ಬರ್ತೀನಿ. ಬನ್ನಿ. ಥ್ಯಾಂಕ್ ಯು. ನಾವು ಬರ್ತೀವಿ. ದೀಪಕ್ ಮೊನ್ನೆ ಮಾತಾಡ್ತೀವಿ. ಏನಿದ್ರು ಅಣ್ಣ, ಯಾವ ಸೈಡ್ ಇಂದ ಇದ್ರು ನಮ್ದು ಹುಡುಗರಿಗೂ ಎಲ್ಲರಿಗೂ ಹೆಲ್ಪ್ ಆಗಿರೋ. ಅಗ್ರಿಕಲ್ಚರ್ ಅಂದ್ರೆ ಎಲ್ಲರನ್ನ ಎಜುಕೇಟ್ ಮಾಡಬೇಕು. ಎಕ್ಸಾಕ್ಟ್ಲಿ. ಅವ್ರು ನಮಗೆ ಕೈ ಜೋಡಿಸ್ಬೇಕು, ನಾವು ಅವ್ರಿಗೆ ಕೈ ಜೋಡಿಸ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಬನ್ನಿ, ಎಲ್ಲ ಸಪೋರ್ಟ್ ಹಿಂಗೆ ಇರಲಿ ಅಣ್ಣ ಎಲ್ಲರದು. ಥ್ಯಾಂಕ್ ಯು ವೆರಿ. ಏನು ಮಾಡ್ತಾ ಇದ್ದೀನಿ, ಥ್ಯಾಂಕ್ಸ್. ಇಲ್ಲಿಗೆ ವ್ಲಾಗ್ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my seat.